ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡ್ತಾ ಮತ್ತು ಗೌರಿ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಗೌರಿಯ ಸಂಪೂರ್ಣ ಕೃಪಾಶೀರ್ವಾದ, ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕೋ ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೆ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ, ಬೆಳಗ್ಗೆ ಎದ್ದಾಗ ಇರತಕ್ಕಂಥ ಒಂದು ಟೆನ್ಷನ್ ಆಗಲಿ, ಸ್ಟ್ರೆಸ್ ಆಗಲಿ, ಇವತ್ತಿನ ದಿನ ಏನೆಲ್ಲ ಕೆಲಸಗಳಿದೆ ಅದೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿ ಮಾಡಿಕೊಡ್ಲೇಬೇಕು ಎಂಬತಕ್ಕಂಥ ಆ ಒಂದು ಛಲದಲ್ಲಿ ಬೆಳಗಿನ ಜಾವದ ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಏನೋ ಒಂದು ರೀತಿ ನೆಮ್ಮದಿ, ಒಂದು ರೀತಿ ಮೈಂಡ್ ರಿಫ್ರೆಶ್ಮೆಂಟ್ ಆಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ತಪ್ಪದೆ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ, ಸಂತೋಷ. ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೆ ಸ್ವೀಕರಿಸಿ. ಮತ್ತು ಎನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ ಶೇಖರ್ ಡೆವಲಪರ್ಸ್ ರವರದು ಬಹಳ ಅದ್ಭುತವಾಗಿ ಕೋಲಾರದಲ್ಲಿ 50ಕ್ಕೂ ಹೆಚ್ಚು ಎಕರೆಯಲ್ಲಿ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಬಡವರಿಗೋಸ್ಕರ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಕೇವಲ 16,90,000 ಪ್ರಾರಂಭ ಆಗ್ತಾ ಇದೆ ಇವರ ವಾಸ್ತುಗೃಹಗಳು. ಬಹಳ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹ, ಸಂಪೂರ್ಣವಾಗಿ ಒಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೂಡ ಹೊಂದಿಸಿರ್ತಕ್ಕಂಥದ್ದಿದೆ ಈ ವಾಸ್ತುಗೃಹದಲ್ಲಿ. ಅದರಲ್ಲೂ ಅತಿ ಕಡಿಮೆ ದರದಲ್ಲಿ 16,90,000ಕ್ಕೆ ಜೊತೆಯಲ್ಲಿ ಒಂದು ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ 0% EMI, 1% ಸ್ಕೀಮ್ನೊಂದಿಗೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎನ್ಸ್ಪೋ ಪಾರ್ಕ್ಸ್. ಮತ್ತು ಸ್ಪಾಟ್ ಬುಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಂ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಮತ್ತು 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ, ಅದು ಅಕ್ರಾಸ್ ಇಂಡಿಯಾ, ಭಾರತದಾದ್ಯಂತ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ತಾವು ಸಂಪರ್ಕಿಸಿ 8095363636, 8095363636. ಮತ್ತು ಇವರ ವೆಬ್ಸೈಟ್ ಕೂಡ ಇದೆ www.enspoparks.com ಅಂತ ಹೇಳಿ. ಒಮ್ಮೆ ತಪ್ಪದೆ ವಿಸಿಟ್ ಮಾಡಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್.
ಗ್ರಹಗತಿಗಳಲ್ಲಿ ಆಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ಮತ್ತು ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಎಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನದಿಂದ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಒಂದಿಷ್ಟು ದೃಷ್ಟಿದೋಷಗಳಿಗೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ ಅಂತಂದ ಮೇಲೆ ಕಾಲೆಳಿತಕ್ಕಂಥವ್ರು ಸಾಕಷ್ಟು ಜನ. ಅದರಲ್ಲೂ ಒಂದಿಷ್ಟು ಪ್ರಯೋಗಗಳನ್ನು ಮಾಡಿ ಒಬ್ಬ ಮನುಷ್ಯನಿಗೆ ಸಮಸ್ಯೆಯನ್ನು ತಂದೊಡ್ಬೇಕಾದ್ರೆ ಇಂಥೆಲ್ಲ ಸಮಸ್ಯೆಗಳಿಂದ ನಾವು ಸೇಫ್ ಆಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅದ್ಭುತ ರತ್ನ. ನವರತ್ನಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ರತ್ನ ಅಂತಂದರೆ ಅದು ದ ಡಿವೈನ್ ಸ್ಟಾರ್ ಅಂತಲೇ ಹೇಳ್ಬೋದು. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಆಶ್ರಮದಲ್ಲೂ ಕೂಡ ಬಂದು ತಾವು ಇವರದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲಿ ತಾವು ಖರೀದಿಯನ್ನು ಮಾಡ್ಬೋದು. ಅದನ್ನು ತಾಯಿಯ ಸಾನ್ನಿಧ್ಯದಲ್ಲಿ ಧರಿಸ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್ ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇನ್ನಿತ್ಯಾದಿ ಕ್ಷೇತ್ರಗಳಿಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜ್ಗಳನ್ನು ಒದಗಿಸಿಕೊಡೋದ್ರ ಜೊತೆಗೆ ಬಹಳ ಅದ್ಭುತವಾಗಿರತಕ್ಕಂಥ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಅಗೋ ಅಂತಂದರೆ 17, 18, 19 3 ದಿನಗಳ ಶಿರ್ಡಿ ಯಾತ್ರೆ ಈ ಬಾರಿ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ. ಗುರುಜಿಯವರು ಕೂಡ ನಮ್ಮೊಟ್ಟಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರತಕ್ಕಂಥದ್ದಿದೆ. ಬಾಬಾರವರ ಸಾನ್ನಿಧ್ಯದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಪೂಜಾನುಷ್ಠಾನ ಮತ್ತು ಗುರುಜಿಯವರ ಪಾದಪೂಜೆ ಇರತಕ್ಕಂಥದ್ದಿದೆ. ಅಲ್ಲಿ ಬಾಬಾರವರ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಹವನದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ದೂರವಾಣಿ ಸಂಖ್ಯೆನೂ ಕೂಡ ಇದೆ 9590247247 9590247247. ಈ ಕೂಡಲೇ ಕರೆಯನ್ನು ಮಾಡಿ. ಮತ್ತು ಸಾಯಿ ಶುಭ್ ಟೂರ್ಸ್ ರವರು ತಿಳಿಸಿದ ಹಾಗೆ ಇವತ್ತು ನಾಳೆ ಇನ್ನು 2 ದಿನಗಳ ಕಾಲ ಅವಕಾಶ ಇದೆ. ಪ್ರತಿಯೊಂದು ಬುಕ್ಕಿಂಗ್ ಮೇಲೂ ಕೂಡ 2,000 ರೂಪಾಯಿ ಅಂತಂದರೆ ಅದರ ಮೌಲ್ಯದ ಮೇಲೆ 2,000 ರೂಪಾಯಿ ಡಿಸ್ಕೌಂಟ್ ಕೂಡ ಇದೆ. ಹಾಗಾಗಿ ಈ ಕೂಡಲೇ ತಪ್ಪದೆ ಬುಕ್ಕಿಂಗ್ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು ಮತ್ತು ಗೌರಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ, ಅವ್ರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಕ್ಕಂಥ ಸಮಯ. ಹಾಗಾಗಿ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ವಿದ್ಯಾಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗೌರಿ ಹಬ್ಬದ ಶುಭಾಶಯಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರ್ಣೀಂ ಚ ವರಸದಾಂ ದೌತಾಂ ತನಿತ್ರೋಜ್ವಲಾಂ ಒಂದೇ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿದಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ. ಸ್ವರ್ಣಗೌರಿಯ ಈ ಶುಭ ದಿನದಂದು ಶುಭ ಶುಕ್ರವಾರ ಬಂತು ಅಂದರೆ ಅದು ವಿಶೇಷವಾಗಿರ್ತಕ್ಕಂಥ ದಿನ, ಶುಭವನ್ನು ತರತಕ್ಕಂಥ ದಿನ. ಅದರಲ್ಲೂ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಿ ಶುಕ್ರವಾರ ಮತ್ತು ಮಂಗಳವಾರ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಹಬ್ಬ ಹರಿದಿನಗಳಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳು ನಡೆಯುತ್ತೆ. ಅಂತಹದ್ರಲ್ಲಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಹಬ್ಬ ಹರಿದಿನಗಳಂದರೆ ಅದರಲ್ಲೂ ಪ್ರಮುಖವಾಗಿರ್ತಕ್ಕಂಥ ಹಬ್ಬ ಅಂದರೆ ಗೌರಿ ಮತ್ತು ಗಣಪತಿ. ಅಂತಹ ಸ್ವರ್ಣಗೌರಿಯ ಆಚರಣೆ ಮಾಡ್ತಕ್ಕಂಥ ಈ ಶುಭ ದಿನ ಎಲ್ಲ ಹೆಂಗಳೆಯರಿಗೂ, ಎಲ್ಲ ಹೆಣ್ಣುಮಕ್ಕಳಿಗೂ ಸಹಿತ ಗೌರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಲ್ಲಿ 100ಕ್ಕೆ 99 ಭಾಗ ತಾಯಂದರು, ಹೆಣ್ಣುಮಕ್ಕಳು ನಿಮ್ಮದೇ ಸಾಮ್ರಾಜ್ಯ. ಹಾಗಾಗಿ ಪ್ರತಿಯೊಂದು ವಾಸ್ತುಗೃಹದಲ್ಲೂ ಸಹಿತ ಇವತ್ತಿನ ದಿವಸ ಸ್ವರ್ಣಗೌರಿ ಅನುಷ್ಠಾನವನ್ನು ಮಾಡುವಂತಹವರಿದ್ದೀರಿ. ಒಂದಷ್ಟು ಜನ ಪದ್ಧತಿ ಹೇಗಿರುತ್ತೆ ಅಂದರೆ, ಗೌರಿಯನ್ನು ಇಟ್ಟ ಮನೆಗೆ ಹೋಗಿ ಎಲ್ಲಿ ಯಾರ ಮನೆಯಲ್ಲಿ ಗೌರಿಯನ್ನಿಟ್ಟು ಆರಾಧನೆ ಮಾಡ್ತಾರೋ, ಅದರಲ್ಲೂ ಮರಳು ಗೌರಿ ಆಗಿರಲಿ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ವ್ರತಾಚರಣೆ ಆಗಿರಲಿ, ಆ ವ್ರತ ಸಂಕಲ್ಪವನ್ನು ಮಾಡುವಂತಹ ಒಂದಷ್ಟು ಕೈಂಕರ್ಯಗಳು ಮಾಡುವ ವಾಸ್ತುಗೃಹ ಇದೆಯಲ್ಲ, ಅಲ್ಲಿಗೆ ಹೋಗಿ
ಮರದ ಬಾಗಿನ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಬರ್ತಕ್ಕಂಥದ್ದು ಒಂದು ಪದ್ಧತಿ. ಒಂದಷ್ಟು ವಾಸ್ತುಗೃಹಗಳಲ್ಲಿ ಅವರ ಸ್ವಂತವಾಗಿ ಮನೆಯಲ್ಲಿಟ್ಟು ಆರಾಧನೆ ಮಾಡತಕ್ಕಂಥದ್ದು, ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಸ್ವರ್ಣಗೌರಿಯನ್ನು ಆರಾಧನೆ ಮಾಡುವಂಥದ್ದು, ಅದರಲ್ಲೂ ಷೋಡಶೋಪಚಾರ ಪೂಜೆ ಮತ್ತು ಅರ್ಥಗರ್ಭಿತವಾಗಿರತಕ್ಕಂತಹ ಗೌರಿ ಪೂಜೆ ಜೊತೆಗೆ ವಿಶೇಷವಾಗಿ ಗೌರಿಯನ್ನು ಬರಮಾಡಿಕೊಳ್ತಕ್ಕಂಥ ರೀತಿ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷವೇ ಸರಿ. ಹೀಗೆ ಇದೆಲ್ಲವೂ ಅರ್ಥಗರ್ಭಿತವಾಗಿ ನಡೆಯುವಂತಹ ಅನುಷ್ಠಾನ. ಹಾಗಾಗಿ ಸ್ವರ್ಣಗೌರಿ ಎಂಬತಕ್ಕಂಥದ್ದು ಪದ್ಧತಿ ಮತ್ತು ಆಚಾರಗಳನ್ನು ಹಿಂದಿನ ಅನಾದಿ ಕಾಲದಿಂದ ವಂಶ ಪಾರಂಪರಿಕವಾಗಿ ಹಿರಿಯರು ನಡೆಸ್ಕೊಂಡು ಬಂದಿರತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಯಾರು ಯಾವ ವಾಸ್ತುಗುರದಲ್ಲಿ ನಡೆಸ್ತಾರೋ ಆ ವಾಸ್ತುಗುರಕ್ಕೆ ಬಂದು ಅಲ್ಲಿ ದೇವಿಯನ್ನು ಆರಾಧನೆ ಮಾಡತಕ್ಕಂಥದ್ದು ಒಂದಷ್ಟು ಜನದ ಪದ್ಧತಿ ಇದೆ. ಆದರೆ ಸ್ವರ್ಣಗೌರಿ ಮನೆಯಲ್ಲಿಟ್ಟು ಆರಾಧನೆ ಮಾಡೋದು ಮಾಡದಿರತಕ್ಕಂಥದ್ದು ಅದು ಮತ್ತೊಂದು ಮಾತು. ಆದರೆ ಹೆಣ್ಣು ಅಂದಾಗ ಒಂದು ಹೆಣ್ಣು ಮಗಳಿಗೆ ತನಗೆ ಬೇಕಾಗಿರ್ತಕ್ಕಂಥ ಒಂದು ಸೌಮಂಗಲ್ಯತನದ ಆ ವಿಶೇಷವಾಗಿರ್ತಕ್ಕಂಥ ಮಂಗಳ ದ್ರವ್ಯಗಳು ಅರಿಶಿನ ಕುಂಕುಮ. ಈ ಅರಿಶಿನ ಕುಂಕುಮ ಹೂವು ಮತ್ತು ವಿಶೇಷವಾಗಿರ್ತಕ್ಕಂಥ ಚಂದ್ರ ಅಂದರೆ ಗಂಗಚಂದ್ರ, ಇದು ಒಂದು ಹೆಣ್ಣಿಗೆ ಆಜನ್ಮ ಸಿದ್ಧ ಹಕ್ಕು. ಬಳೆ ಬಿಚ್ಚಾಲೆಗಳಾಗಿರಲಿ, ಜೊತೆಗೆ ಅರಿಶಿನ ಕುಂಕುಮ ಆಗಿರಲಿ, ಹೂವು ಆಗಿರಲಿ, ಮರದ ಬಾಗನ ಆಗಿರಲಿ, ಒಂದು ಹೆಣ್ಣು ಅಂದರೆ ಅವೆಲ್ಲವೂ ಸಹಿತ ಆಕೆಗೆ ಸ್ವಂತವಾಗಿರ್ತಕ್ಕಂಥದ್ದು. ಮುತ್ತೈದೆಗೆ 5 ಮುತ್ತುಗಳು ಅಂತಕ್ಕಂಥದ್ದು ಒಂದು ವಿಶೇಷ ಅಂತ ಹೇಳ್ತಾರೆ. ತಲೆಗೆ ಮುಡಿತಕ್ಕಂಥ ಹೂವಾಗಿರಲಿ, ಕಿವಿಯ ಓಲೆ ಆಗಿರಲಿ, ಮೂಗುತಿ ಆಗಿರಲಿ, ಹಾಗೆ ಕಾಲ್ಗೆಜ್ಜೆ ಅಥವಾ ಕೈ ಬಳೆ ಮತ್ತು ಕಾಲುಂಗುರ, ಇದೆಲ್ಲವೂ ಸಹಿತ ಬಹಳ ವಿಶೇಷ. ಹಾಗೆ ಸುಮಂಗಲೆಯರಿಗೆ, ಹೆಣ್ಣು ಮಕ್ಕಳಿಗೆ ಗೌರಿ ಹಬ್ಬ ಬಂತು ಅಂದರೆ ಗೌರಿ ಬಾಗನವನ್ನು ಕಳಿಸುವಂಥದ್ದು, ತವರಿನ ಉಡುಗೊರೆಯಾಗಿ ಬರ್ತಕ್ಕಂಥದ್ದು. ಆ ತವರಿನ ಉಡುಗೊರೆ ಕಳಿಸೋದು ಒಂದು ವಿಶೇಷವಾದ ಕ್ರಮನೇ. ಹಾಗೆ ಇದೆಲ್ಲವೂ ಸಹಿತ ಈ ಮಂಗಳ ದ್ರವ್ಯಗಳು ಹೆಣ್ಣು ಮಕ್ಕಳಿಗೆ ಅಷ್ಟು ಪ್ರೀತಿ ವಿಶ್ವಾಸವನ್ನು ತಂದು ಕೊಡ್ತಕ್ಕಂಥದ್ದು. ಹಾಗೆ ಇಲ್ಲೊಂದು ಮತ್ತೊಂದು ವಿಶೇಷ ಇದೆ. ಮನೆಯಲ್ಲಿ ತವರು ಮನೆ ಎಂಬತಕ್ಕಂಥದ್ದು, ತವರು ಎಷ್ಟೇ ಬಡತನದ ರೇಖೆಯಲ್ಲಿದ್ದರು, ತಾನು ಮದುವೆ ಆಗ್ತಕ್ಕಂಥ ಅಥವಾ ಮದುವೆ ಆಗಿರುವಂಥ ಗಂಡನ ಮನೆ ಎಂತಹ ಸ್ಥಿತಿವಂತರ ಮನೆ ಆಗಿದ್ದರು, ಗಂಡನ ಮನೆಯಲ್ಲಿ ಒಳ್ಳೆ ರೇಷ್ಮೆ ಸೀರೆನೇ ತಂದು ಕೊಟ್ಟರು, ಅಂದರೆ ಜನ್ಮ ಕೊಟ್ಟಂಥ ತಂದೆ ತಾಯಿ, ಜನ್ಮದಾತರು, ತಂದೆ ತಾಯಿ ಆಗಿರ್ತಕ್ಕಂಥವ್ರು ವರ್ಷಕ್ಕೆ ಒಂದಿಷ್ಟು ಅರಿಶಿನ ಕುಂಕುಮಕ್ಕೆ ಅಂತ ಆ ಮಂಗಳ ದ್ರವ್ಯಗಳಿಗೆ ಎಂಬತಕ್ಕಂತಹ ರೀತಿಯಲ್ಲಿ ಆಲೋಚನೆ ಮಾಡಿ ಒಂದು ಕಾಣಿಕೆಯನ್ನು ಅಥವಾ ಗೌರಿ ಬಾಗನವನ್ನು ಅಥವಾ ವಿಶೇಷವಾಗಿ ಅರಿಶಿನ ಕುಂಕುಮಕ್ಕೆ ಅಂಥೇಳೋ ಒಂದು ಚಿಕ್ಕ ಕಾಣಿಕೆ ಬರೋದಕ್ಕೆ ಪ್ರತಿಯೊಬ್ಬ ಹೆಂಗಳೆಯರು ಕಾತುರದಿಂದ ಕಾಯ್ತಾರೆ. ಅದು ಒಂದು ಕಡೆ ಸಂತೋಷ ಹೇಗಿದೆ ಅಂದರೆ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದು ನಿಲುವಿದೆ, ಒಂದು ತೀರ್ಮಾನ ಇದೆ. ಈಗಾಗಲೇ ಕಳೆದ 8 ವರ್ಷಗಳಿಂದಲೂ ಇದು ನಡ್ಕೊಂಡು ಬರ್ತಾನೇ ಇದೆ. ಪ್ರತಿ ವರ್ಷ ಮಂಗಳ ದ್ರವ್ಯಕ್ಕೆ ಅಂಥೇಳಿ ಅರಿಶಿನ ಕುಂಕುಮ ಜೊತೆಗೆ ಒಂದು 5 ರೂಪಾಯಿ ನಾಣ್ಯ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸಂಬಂಧದ ಒಂದು ಪತ್ರ, ಇದೆಲ್ಲವನ್ನು ಸಹಿತ ಅದರ ಜೊತೆಗೆ ಸಿಹಿ ಮಾಡಿಕೊಳ್ಳಿಕ್ಕೂ ಸಹಿತ ಒಂದಿಷ್ಟು ಸಕ್ಕರೆ ಅಂದರೆ ಕಲ್ಲು ಸಕ್ಕರೆ, ಇದನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಅಡಿಯಲ್ಲಿ ಪ್ರತಿಯೊಬ್ಬ ಹೆಂಗಳೆಯರಿಗೂ ಈ ಒಂದು ಮಂಗಳ ದ್ರವ್ಯಗಳನ್ನು ಕಳಿಸಬೇಕು ಎಂಬತಕ್ಕಂಥ ಚಿಂತನೆಯಿಂದ ಒಂದಷ್ಟು ಕಡೆಗೆ ನಾವು ಕಳಿಸ್ಕೊಟ್ಟಿದ್ದೀವಿ. ಅಂದರೆ ಯಾರ್ಯಾರು ಬಂದು ತೆಗೆದುಕೊಂಡು ಹೋಗಿ ನಮ್ಮ ಭಾಗದಲ್ಲಿ ನಾವು ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೋ ಸಂಘ ಸಂಸ್ಥೆಗಳಿಗೆ ಮತ್ತು ನನ್ನ ಅಭಿಮಾನಿ ದೇವರುಗಳು ಎಲ್ಲೆಲ್ಲಿ ಈ ಒಂದು ಸಂಘವನ್ನು ಕಟ್ಕೊಂಡಿದ್ದಾರೋ ಅಂತಹವರಿಗೆಲ್ಲವೂ ಕಳಿಸ್ಕೊಟ್ಟಿದ್ದೀವಿ. ಈ ಗೌರಿ ಹಬ್ಬದಲ್ಲಿ ಇದೆಲ್ಲವೂ ಸಡಗರ ಸಂಭ್ರಮವೇ. ಇನ್ನು ಇವತ್ತಿನಿಂದ ಗೌರಿ ಗಣಪತಿಯನ್ನು ನೀರಿಗೆ ಅಥವಾ ಬಿಡುವುದೋ ಅಥವಾ ನೀರಿಗೆ ಕಳಿಸುವುದೋ ಅಥವಾ ಈ ಹಬ್ಬದ ಆಚರಣೆ ಆದಮೇಲೆ ವಿಸರ್ಜನೆ ಮಾಡುವಂಥ ಒಂದು ಕ್ರಮ ಅಲ್ಲಿಯವರೆಗೂ ಇಡೀ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಇವತ್ತಿನಿಂದ ಈ ಮರದ ಬಾಗನವನ್ನು ತೆಗೆದುಕೊಂಡು ಓಡಾಡೋ ಕ್ರಮ ಇದೆಯಲ್ಲ, ಬಸ್ಸಲ್ಲಾದರೂ ಸರಿ, ಟೂ ವೀಲರ್ ಆದರೂ ಸರಿ, ತಮ್ಮ ಶಕ್ತಿಯಾನುಸಾರ ಅಥವಾ ನಡೆದು ಹೋಗುವಂಥವ್ರು, ಇದೆಲ್ಲವೂ ನೋಡೋದೊಂದು ಆನಂದ. ನೋಡಿ, ಮರದ ಬಾಗನದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಮರದ ಬಾಗನದ ಒಳಗಡೆ ಹಾಕುವಂತಹದ್ದು ಮಂಗಳ ದ್ರವ್ಯಗಳು, ಅರಿಶಿನ ಕುಂಕುಮ, ಬಳೆ ಬಿಚ್ಚಾಲೆ ಸಾಮಗ್ರಿಗಳು, ಹೂವು, ಒಂದು ಸೀರೆ, ಕುಪ್ಸದ ಕಣ, ಜೊತೆಗೆ ವಿಶೇಷವಾಗಿ ಶಕ್ತಿಯಾನುಸಾರ ಒಂದಷ್ಟು ನಾಣ್ಯ, ಇದರ ಜೊತೆಗೆ ಧಾನ್ಯಗಳನ್ನು ಹಾಕಿ, ತರಕಾರಿನೂ ಹಾಕ್ತಾರೆ, ಧಾನ್ಯ ಹಾಕ್ತಾರೆ, ಹಣ್ಣು ಹಂಪಲುಗಳನ್ನು ಕೊಡ್ತಾರೆ. ಎಲ್ಲವರೂ ಸಹಿತ ಈ ಮರದ ಬಾಗಿನದಲ್ಲಿಟ್ಟು ಸೌಮಂಗಲ್ಯತನ ಗಟ್ಟಿ ಇರಲಿ, ಕುಟುಂಬ ಚೆನ್ನಾಗಿರಲಿ, ಒಳ್ಳೆಯ ಯಶಸ್ಸಾಗಿರಲಿ, ಇಡೀ ಒಂದು ಕುಟುಂಬದಲ್ಲಿ ಯಾವುದೇ ತರಹ ಒಂದು ಕೆಟ್ಟ ಘಟನೆಗಳು ಯಾವುದು ನಡೀದಿರ ಇರಲಿ ಅಂತ ಹೇಳಿ ಹರಿಸಿ ಆಶೀರ್ವಾದ ಮಾಡಿಕೊಡ್ತಕ್ಕಂಥ ಈ ಒಂದು ವಿಶೇಷವಾದಂಥ ಮರದ ಬಾಗಿನ, ಇದು ಒಂದನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ, ಮತ್ತೊಂದನ್ನು ಆ ಸುಮಂಗಲೆಯರು ಯಾರು ಪೂಜೆಗೆ ಬಂದಿರ್ತಾರೋ ಅವರು ಕೊಡ್ತಾರೆ. ಅಥವಾ ಒಬ್ಬ ಹಿರಿಯ ಮುತ್ತೈದೆಯನ್ನು ಮನೆಗೆ ಕರೆದು ಆಕೆಗೆ ಇದನ್ನು ಸಮರ್ಪಣೆ ಮಾಡ್ತಾರೆ. ಕಾರಣ ಸ್ವರ್ಣಗೌರಿಗೆ ನಾನು ಕೊಡ್ತಾ ಇದ್ದೇನೆ, ಗೌರಿಗೆ ಕೊಟ್ಟು ಕಳಿಸ್ತಾ ಇದ್ದೀವಿ ಅಂತ. ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಅರ್ಧಾಂಗಿಯಾದಂಥ
ಸ್ವರ್ಣಗೌರಿ ವರ್ಷಕ್ಕೆ ಒಂದಾವರ್ತಿ ತನ್ನ ತವರಿಗೆ ಬಂದು ಹೋಗುವುದೊಂದು ಕ್ರಮ. ಹಾಗಾಗಿ ವರ್ಷಕ್ಕೆ ಒಂದು ಸರ್ತಿ ಶಿವನ ಒಂದು ಪರ್ಮಿಷನ್ ತೆಗೆದುಕೊಂಡು ಆತನ ಆಜ್ಞೆಯಂತೆ ತನ್ನ ತವರಿಗೆ ತಾಯಿ ಬರ್ತಾಳೆ. ತವರಿಗೆ ತಾಯಿ ಬಂದು ಹಬ್ಬದ ಅಡಿಗೆಯನ್ನು ಆಚರಣೆ ಮಾಡ್ತಾಳೆ. ಅದಕ್ಕೆ ಮನೆಗೆ ಹೆಣ್ಣುಮಕ್ಕಳು ಬಂದರೆ ಎಣ್ಣೆ ನೀರು ಸ್ನಾನ, ಅರಳೆ ಎಣ್ಣೆ ಮತ್ತು ಸೀಗೆಕಾಯಿ ಇದೆಲ್ಲವನ್ನು ಕೊಟ್ಟು ಅವಳಿಗೆ ಎಣ್ಣೆ ನೀರು ಸ್ನಾನ ಆಗುತ್ತೆ. ಅದಾದ ನಂತರ ಶಕ್ತಿಯಾನುಸಾರ ಆಕೆಗೆ ತಂದಿರುವಂತಹ ನೂತನ ವಸ್ತ್ರಗಳಿರುತ್ತಲ್ಲ, ಆ ವಸ್ತ್ರಗಳನ್ನು ಧರಿಸಲಿಕ್ಕೆ ಕೊಡ್ತಾರೆ. ಸೀರೆಯನ್ನು ಉಟ್ಟು ಅದಾದ ನಂತರ ಹಬ್ಬದ ಅಡಿಗೆಯಾಗಿ ಒಬ್ಬಟ್ಟು ಮಾಡ್ತಕ್ಕಂಥದ್ದು, ಅದಕ್ಕೆ ಒಂದಿಷ್ಟು ಸಿಹಿ ಪದಾರ್ಥಗಳು ಬೇರೆ ಬೇರೆ ಖಾದ್ಯಗಳನ್ನು ಮಾಡ್ತಕ್ಕಂಥದ್ದು, ಹಬ್ಬದ ಅಡಿಗೆ ಮಾಡಿ ಆ ಹೆಣ್ಣುಮಗಳಿಗೆ ಊಟವನ್ನು ಬಡಿಸ್ತಾರೆ. ಇದಾದ ನಂತರ ಇನ್ನು ತಾನು ಗಂಡನ ಮನೆಗೆ ಹೊರಡುವ ಒಂದು ಕ್ರಮ ಇರುತ್ತೆ. ಆ ಗಂಡನ ಮನೆಗೆ ಹೊರಡಬೇಕಾದ್ರೂ ಸಹಿತ ಸೋಬ್ಲಕ್ಕಿ ಇಡ್ತಕ್ಕಂಥದ್ದು ಅಥವಾ ಮಡ್ಲಕ್ಕಿ ಇಡ್ತಕ್ಕಂಥದ್ದು, ಹಾಗೆ ಮರದ ಬಾಗನವನ್ನು ಕೊಡ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಒಂದು ಶಾಂತಿ ಸಮಾಧಾನವಾಗಿ ಒಂದು ಸಂತೃಪ್ತಿಯ ಒಂದು ಬಂಧು ಬಾಂಧತ್ವದ ಒಂದು ಬಾಂಧವ್ಯವನ್ನು ಬೆಸೆತಕ್ಕಂತಹ ಅದ್ಭುತವಾದಂಥ ಚಿಂತನೆ. ಹಾಗಾಗಿ ಒಂದು ಕಡೆ ದೇವತಾರಾಧನೆ, ಮತ್ತೊಂದು ಕಡೆ ಹೆಣ್ಣು ಮಕ್ಕಳ ಮನಸ್ಸನ್ನು ಸಂತೃಪ್ತಿಪಡಿಸ್ತಕ್ಕಂಥದ್ದು. ಅದಕ್ಕೆ ತವರು ನಡೆಸೋರೊಬ್ಬರು ಇರಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ತವ್ರ ಮನೆ ಅಂದರೆ ಹೆಣ್ಣು ಮಕ್ಕಳು ಅಷ್ಟು ಆಸೆ ಪಡ್ತಕ್ಕಂಥದ್ದು. ಏನೇ ಆದರೂ ಹುಟ್ಟಿದಂಥ ಮಗಳು 18 ವರ್ಷ, 20 ವರ್ಷ, 22 ವರ್ಷ ಅಥವಾ ಮದುವೆ ಆಗುವವರೆಗೂ ತನ್ನ ತವರಲ್ಲಿ ತನ್ನ ಸಾಮ್ರಾಜ್ಯವನ್ನು ನೋಡ್ತಿರ್ತಾಳೆ. ಮದುವೆ ಆಯಿತು ಅಂತ ಗೊತ್ತಾದ ತಕ್ಷಣ, ಅಂದರೆ ಮಾಂಗಲ್ಯ ಕುತ್ತಿಗೆ ಬಿದ್ದ ತಕ್ಷಣ, ಯಾವುದಮ್ಮ ನಿನ್ನ ಮನೆ ಅಂದರೆ ಇದೆಲ್ಲ ನನ್ನ ಮನೆ, ಅದೇ ನನ್ನ ಮನೆ ಅಂತ ಗಂಡನ ಮನೆ ತೋರಿಸ್ತಾಳೆ. ಅಂದರೆ ಹೆಣ್ಣಿನ ಮನಸ್ಸು ಇದು ಈ ಪ್ರಕೃತಿ ಧರ್ಮ. ಹಾಗೆ ಸ್ವರ್ಣಗೌರಿ ಸಹಿತ ಕೈಲಾಸದಿಂದ ದರೆಗಿಳಿದು ತವರಿಗೆ ಬಂದು ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗುವಂಥ ಕ್ರಮ ಈ ಸ್ವರ್ಣಗೌರಿ ಹಬ್ಬ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಗೌರೀರ್ಮಮಾಯ ಸಲಿಲಾನ್ ಕ್ಷತ್ರದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನೌಪದಿ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸ್ವರ್ಣಗೌರಿ ವಿಶೇಷವಾಗಿರ್ತಕ್ಕಂಥ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥ ಸ್ವರ್ಣಗೌರಿ ಹಬ್ಬ ಅಂದರೆ ಗೌರಿ ಗಣಪತಿಯ ಹಬ್ಬವೇ ಬಹಳ ವಿಶೇಷ. ಒಂದು ಕಡೆ ಗೌರಿ ಹಬ್ಬ ಬಂತು ಅಂದರೆ ಹೆಣ್ಣು ಮಕ್ಕಳು ಆನಂದ ಪಡ್ತಾರೆ. ಗಣಪತಿ ಬಂದಾಗ ಜಾತಿ ಮತ ಭೇದವಿಲ್ಲದಿರ, ಯಾವುದೇ ಥರ ಪಂಥಗಳಾಗಲಿ, ಯಾವುದೇ ತರಹ ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲದಿರ ಎಲ್ಲರೂ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಬಂಧುತ್ವವನ್ನು, ಬಾಂಧವ್ಯವನ್ನು, ಒಂದು ಭಾವೈಕ್ಯತೆಯನ್ನು ಬೆರೀತಕ್ಕಂಥ ಹಬ್ಬ ಅಂದರೆ ಅದು ಗೌರಿ ಮತ್ತು ಗಣಪತಿ. ಅದರಲ್ಲೂ ಗೌರಿ ಮತ್ತು ಗಣಪತಿ ಅಂತ ಬಂದಾಗ ಇವತ್ತು ಸ್ವರ್ಣಗೌರಿ ಹಬ್ಬ. ಗೌರಿ ಹಬ್ಬದ ಆಚರಣೆ ಅದರಲ್ಲೂ ಶುಕ್ರವಾರ ಬಂದಿದ್ದರಿಂದ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಯೋಗದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ಇವತ್ತು ಮತ್ತೊಂದು ಹೆಜ್ಜೆ ಮುಂದಿದೆ. ಹಾಗಾಗಿ ಯಾರೆಲ್ಲ ಗೌರಿ ಹಬ್ಬವನ್ನು ಆಚರಣೆ ಮಾಡ್ತಿದ್ರಿ, ಮನೆಯಲ್ಲೇ ಗೌರಿನಿಟ್ಟು ಆರಾಧನೆ ಮಾಡ್ತಿದ್ರಿ, ನಿಮ್ಮ ವಾಸ್ತುಗೃಹದಲ್ಲಿ ಸದಾಕಾಲ ಸ್ವರ್ಣಗೌರಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ಹಸನ್ಮುಖಿತನ ನಗುಮುಖ ಸದಾಕಾಲ ನೆಮ್ಮದಿಯುತವಾಗಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಸರ್ವಮಂಗಳೇತಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಹಿರಣ್ಯವರ್ಣಾಂ ಹರಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ. ಭಗವತೀಂ ಶ್ರೀಂ ಲಲಿತಾ ರಾಜರಾಜೇಶ್ವರಿ. ಶ್ರೀ ಕ್ರೋಧನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 6/9/2024. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ರಾಶಿ ನಕ್ಷತ್ರಚಾರ ಪ್ರಕಾರ ಶುಕ್ರವಾರ ತೃತೀಯ ಹಸ್ತ ನಕ್ಷತ್ರ. ಇವತ್ತು ಸ್ವರ್ಣಗೌರಿ ಅನುಷ್ಠಾನ. ಈ ಸ್ವರ್ಣಗೌರಿ ಅನುಷ್ಠಾನದಲ್ಲಿ ಒಂದು ವಿಶೇಷತೆ ಇದೆ. ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಹೊಸದಾಗಿ ಮಾಡುವಂಥ ಕೆಲಸಗಳಿಗೆ ಒಂದು ಚಾಲನೆ ಕೊಡ್ಬೋದಾ, ಅಥವಾ ನಾವು ಮಾಡುವ ಕೆಲಸವನ್ನು ಮತ್ತಷ್ಟು ಯಶಸ್ಸಿನ ಹಾದಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಸಿದ್ಧಿಪಡಿಸ್ಕೊಳ್ಬೋದಾ, ಎಲ್ಲವೂ ಆಲೋಚನೆಯೇ. ಆದರೆ ಒಂದಷ್ಟು ಭಾಗಗಳಲ್ಲಿ ಇವತ್ತಿನ ದಿವಸ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅಥವಾ ಚರಿತ್ರೆಯಲ್ಲಿ ನಿಲ್ಲಬೇಕು, ನಾವು ಮಾಡಿರುವ ಕೆಲಸ ಪ್ರತಿ ವರ್ಷವೂ ಸಹಿತ ನಮಗೆ ಹೆಸರು ನಿಲ್ಲಬೇಕು ಅಂದರೆ ಒಂದು ಸ್ವರ್ಣಗೌರಿ ಅನುಷ್ಠಾನ, ಎರಡನೇದು ವಿಶೇಷವಾಗಿರ್ತಕ್ಕಂಥ ಗಣಪನ ಅನುಷ್ಠಾನ. ಹಾಗಾಗಿ ಗೌರಿ ಆಚರಣೆ ಕಡಿಮೆ ಆದ್ರೂ ಗಣಪನ ಆಚರಣೆ ಮಾತ್ರ ಎಲ್ಲೂ ಕಡಿಮೆ ಆಗೋದಿಲ್ಲ. ಪ್ರತಿಯೊಂದು ಭಾಗಗಳಲ್ಲೂ ಆಫೀಸಿಂದ ಮೊದಲುಕೊಂಡು ಪ್ರತಿಯೊಂದು ಬೀದಿಗಳಲ್ಲೂ ಗಲ್ಲಿಗಳಲ್ಲೂ ಸಹಿತ ಗಣಪನ ಇಟ್ಟು ಆರಾಧನೆ ಮಾಡ್ತಾರೆ.
ಗಣಪ ಅಂದರೆ ಪ್ರತಿಯೊಬ್ಬರಿಗೂ ಸಹಿತ ಇಷ್ಟವಾಗಿರ್ತಕ್ಕಂಥದ್ದೇ. ಇನ್ನು ಮಾಡುವಂಥ ಖಾದ್ಯಗಳು ಇವತ್ತು ಒಬ್ಬಟ್ಟಾದರೆ ನಾಳೆ ಕಡುಬು ಮಾಡ್ತಕ್ಕಂಥದ್ದು. ಹಾಗಾಗಿ ಸ್ವರ್ಣಗೌರಿ ಅನುಷ್ಠಾನವನ್ನು ಮಾಡುವಂಥ ಪ್ರತಿಯೊಬ್ಬ ಹೆಂಗಳೆಯರಿಗೂ ಸ್ವರ್ಣಗೌರಿಯ ಶುಭಾಶಯಗಳನ್ನು, ಆ ತಾಯಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಒಂದಷ್ಟು ವೇಗವಾಗಿ ರಾಶಿಫಲವನ್ನು ತಿಳ್ಕೊಂಡು ನಂತರ ಸ್ವರ್ಣಗೌರಿ ಅನುಷ್ಠಾನವನ್ನು ನಮ್ಮೊಂದಿಗೆ ನೀವು, ನಿಮ್ಮೊಂದಿಗೆ ನಾವು ಆಚರಣೆಯನ್ನು ಮಾಡಿ ಭಗವತಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಹಾಗೆ ಸ್ವರ್ಣಗೌರಿ ಅನುಷ್ಠಾನ ಮಾಡಾಳು ಗೌರಮ್ಮ ಅಂತ ಇದೆ. ನಾನು ಆ ಕ್ಷೇತ್ರವನ್ನು ಇನ್ನೂ ನೋಡಿಲ್ಲ. ಒಂದು ಸತಿ ಆ ತಾಯಿ ಕ್ಷೇತ್ರಕ್ಕೆ ಹೋಗಿ ಬರಬೇಕು. ಅಲ್ಲೂ ಸಾಕಷ್ಟು ಪವಾಡಗಳೇ ನಡೆಯುತ್ತೆ. ಹಾಗೆ ಇವತ್ತಿಗೂ ಸಹಿತ ಸ್ವರ್ಣಗೌರಿಯ ವಿಶೇಷವಾಗಿರ್ತಕ್ಕಂಥ ತವರಿನ ಸಾನ್ನಿಧ್ಯಗಳು ಅಂತ ಹೇಳ್ತಾರೆ. ಅಂದರೆ ಕೈಲಾಸದಿಂದ ದೇವಿ ಧರೆಗಿಳಿದ ನಂತರ ಇಂತಹ ಸಾನ್ನಿಧ್ಯಗಳಲ್ಲಿ ಬಂದು ಕೂತು ಜನರನ್ನು, ಭಕ್ತರನ್ನು ಹರಿಸ್ತಾಳೆ ಎಂಬತಕ್ಕಂಥದ್ದು ಒಂದಷ್ಟು ಚಿಂತನೆ ಇದೆ. ಹಾಗಾಗಿ ಗೌರಿಯ ಸ್ವಕ್ಷೇತ್ರ ಅಂತಲೋ, ಗೌರಿಯ ಸ್ವಕ್ಷೇತ್ರ ಯಾವುದು? ಒಂದೇ ಪ್ರತ್ಯೇಕವಾಗಿರ್ತಕ್ಕಂಥದ್ದಲ್ಲ, ಇಡೀ ಭೂಮಂಡಲವೇ ಅವಳದು. ಅದರಿಂದ ಪ್ರತಿಯೊಬ್ಬರ ಮನೆಗೂ ತಾಯಿ ಸ್ವರ್ಣಗೌರಿ ಬಂದೇ ಬರ್ತಾಳೆ, ಬಂದಿದ್ದಾಳೆ. ಮನೆಯಲ್ಲಿ ಲಕ್ಷಣ ಕೂಡಿಸಿ ಪೂಜೆ ಮಾಡಿ. ಆದರೆ ಬರಮಾಡ್ಕೊಳ್ತಕ್ಕಂಥದ್ದು ಹೇಗೆ? ಮನೆ ಮುಂಭಾಗ ಸಾರಿಸಿ ಗೂಡಿಸಿ ರಂಗವಲ್ಲಿ ಹಾಕಿ ಮೊದಲು ತುಳಸಿ ಗಿಡದ ಹತ್ರ ನೋಡಿ, ಯಾವುದೇ ವ್ರತ ಸಂಕಲ್ಪಗಳನ್ನು ಮಾಡಬೇಕಾದ್ರೆ, ಅನುಷ್ಠಾನ ಮಾಡಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ತುಳಸಿ ಗಿಡದ ಹತ್ರ ಒಂದು ರಂಗೋಲಿ ಹಾಕಬೇಕು. ಅಲ್ಲಿ ಯಮುನಾ ಪೂಜೆ ಅಂತ ಮಾಡಬೇಕು. ಕಳಶದಲ್ಲಿ ದೇವಿಯನ್ನು ಆವಾಹನೆ ಮಾಡಬೇಕು. ಅದಾದ ನಂತರ ಮಂಗಳವಾದ್ಯಗಳು, ಗಂಟೆ, ಜಾಗಟೆ ಅಥವಾ ಶಂಖ ಇದೆಲ್ಲದರ ಸಹಾಯದಿಂದ ನಾವು ದೇವಿಯನ್ನು ಮನೆಗೆ ಕರ್ತರಬೇಕು. ಮನೆಗೆ ಬರುವಾಗ ದಂಪತಿಗಳ ಸಮೇತನೇ ದೇವರನ್ನು ಒಳಗಡೆ ಕರ್ಕೊಳ್ಬೇಕು. ಅದಾದ ನಂತರ ನೀವು ಏನು ಮಂಟಪವನ್ನು ಮಾಡಿದ್ದೀರೋ ಆ ಮಂಟಪದಲ್ಲಿ ದೇವಿಯ ಕಳಶವನ್ನು ಅಥವಾ ಕಳಶದಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಅಥವಾ ಶುದ್ಧ ಜಲವನ್ನು ಅಲ್ಲಿ ದೇವಿಯನ್ನು ಆವಾಹನೆ ಮಾಡಬೇಕು. ಕಳಶದಲ್ಲಿಟ್ಟು ಪೂಜಿಸಬೇಕು. ಆ ಕಳಶದಲ್ಲಿಟ್ಟು ಪೂಜಿಸುವಾಗ ಮಾವಿನ ಸೊಪ್ಪು, ಬಾಳೆಕಂದು, ಈ ಸೃಷ್ಟಿಯಲ್ಲಿರ್ತಕ್ಕಂತಹ ನಾನಾ ಫಲ ಪುಷ್ಪಗಳು ಎಲ್ಲವನ್ನು ಸಹಿತ ಭಗವತಿಗೆ ಸಮರ್ಪಣೆ ಮಾಡಬೇಕು. ಹಾಗೆ ಅಂತಹ ಅದ್ಭುತವಾದಂತಹ ಒಂದು ಪರಿಕಲ್ಪನೆ ಈ ಹಬ್ಬಗಳಲ್ಲಿ ಬರ್ತಕ್ಕಂಥದ್ದು. ತಾವೆಲ್ಲ ಸಿದ್ಧತೆ ಮಾಡಿಕೊಳ್ಳಿ. ರಾಶಿಫಲವನ್ನು ಆಲಿಸಿ ನಿಮ್ಮ ನಿಮ್ಮ ರಾಶಿಗಳಲ್ಲಿರ್ತಕ್ಕಂಥ ಲಾಭ ನಷ್ಟಗಳನ್ನು ತಿಳ್ಕೊಳ್ಳಿ. ಏನೆಲ್ಲ ಫಲಾಫಲಗಳಿದೆ ಅದರಲ್ಲಿ ಇರಬೇಕಂತ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳ್ಕೊಂಡು ಹಿಂದಲೇ ಪೂಜೆಗೆ ಎಲ್ಲರೂ ಸಿದ್ಧರಾಗಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳು, ಸಾಂಬ ಸದಾಶಿವ, ಸ್ವರ್ಣಗೌರಿಯ ಅನುಷ್ಠಾನದಿಂದ ಇವತ್ತಿನ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಇವತ್ತು ತಮ್ಮ ಚಿಂತನೆ ಯಾವ ಕ್ರಮದಲ್ಲಿ ಚಿಂತಿಸ್ತೀರೋ, ಯಾವ ಕ್ರಮವನ್ನು ಅನುಸರಿಸ್ತೀರೋ, ಯಾವೆಲ್ಲ ವಿಚಾರಗಳನ್ನು ಮಾಡಿ ಅದರಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರೋ ಖಂಡಿತ ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿ ತಾವಿರ್ತೀರಿ. ಇವತ್ತು ನಿಮ್ಮ ವೃತ್ತಿ ಧರ್ಮ, ತಾವು ಮಾಡುವಂಥ ಕೆಲಸ ಅಥವಾ ವಾಸ್ತುಗೃಹದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಒಂದು ಸುಖ, ಶಾಂತಿ, ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಮೇಷರಾಶಿಯವರಿಗಿದೆ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನೀವು ಮಾಡುವಂಥ ಕೆಲಸಗಳಿಗೆ ಯಾವುದೇ ತರಹ ದೋಷಗಳಿಲ್ದಿರ ಭಗವತ್ ಸಂಕಲ್ಪವನ್ನು ಸಂಪೂರ್ಣವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಯೋಗಫಲ ಆದ್ದರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಹಾಗೆ ಇವತ್ತು ಉತ್ತರಾಭಿಮುಖವಾಗಿ ನಿಂತು ಸ್ವರ್ಣಗೌರಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಬಹುಶಃ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ತಮ್ಮ ಆಲೋಚನೆಗಳಿದೆಯಲ್ಲ ಬಹಳ ಅರ್ಥಗರ್ಭಿತವಾಗಿ ಮಾಡ್ಬೋದು. ವ್ಯಾಪಾರ ವ್ಯವಹಾರಗಳ ಕಡೆ ತಾವು ಏನು ಗಮನ ಕೊಟ್ಟರೂ ಲಾಭವನ್ನೇ ಗಳಿಸ್ತೀರಿ. ಮಾಡುವಂಥ ಕೆಲಸ ಅಥವಾ ವೃತ್ತಿಯ ಅಭಿವೃದ್ಧಿ ಅಥವಾ ವಾಸ್ತುಗೃಹದಲ್ಲಿರ್ತಕ್ಕಂಥವರು ಸುಖ, ಶಾಂತಿ, ನೆಮ್ಮದಿಯನ್ನು ಏನೋ ಒಂದು ಅಭೂತಪೂರ್ವವಾದಂತಹದ್ದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥದ್ದು. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅಥವಾ ದೂರವಾರ ಪ್ರಯಾಣ ಬೆಳೆಸುವಂಥದ್ರಲ್ಲಿ ಅಥವಾ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಅಥವಾ ಯಾವುದೇ ಒಂದು ಆಲೋಚನೆ ಮಾಡಿದ್ರೂ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಹಾಗೆ ಇವತ್ತಿನ ದಿವಸ ತಾಯಿ ಶಂಕರಿ, ಬನಶಂಕರಿಯನ್ನು, ದುರ್ಗೆಯನ್ನು ಅಥವಾ ಶಕ್ತಿ ದೇವತೆಯನ್ನು
ಗ್ರಾಮ ದೇವತೆಯನ್ನು ಈ ಶುಭ ದಿನ ರಾಹುಕಾಲದಲ್ಲಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರು, ಮಾಡುವಂಥ ಕೆಲಸವನ್ನು ಸಮಾಧಾನದಿಂದ ಕಂಡರು, ಅಥವಾ ವೃತ್ತಿ ಧರ್ಮದ ಅಭಿವೃದ್ಧಿಗಾಗಿ ತಾವು ಏನು ಶ್ರಮಿಸಿದ್ರು ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಕಾರಣ ಶುಕ್ರ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶುಕ್ರವಾರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ, ಆತನ ಕೃಪಾಶೀರ್ವಾದ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು, ನೆಮ್ಮದಿಯುತವಾದಂತಹ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮ್ಮದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ ಆಲೋಚನೆಗಳನ್ನು, ಹಾಗೆ ಒಂದು ಚಿಟಿಕೆ ಬೆಲ್ಲ ಅಥವಾ ಸಕ್ಕರೆಯನ್ನು ಇರುವೆಗ ಹಾಕೋದ್ರಿಂದ ಇವತ್ತು ಮಿಥುನ ರಾಶಿಯವರು ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಮಿಥುನ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರಶೇಖರನ ಪ್ರಾರ್ಥನೆಯೇ ಇವತ್ತು ಬಹಳ ವಿಶೇಷ. ಯಾಕೆಂದರೆ ಕರ್ಕಾಟಕ ರಾಶಿ ಅಂದಾಗ ಚಂದ್ರನ ಆರಾಧನೆ ಆಗುತ್ತೆ. ಚಂದ್ರ ಮನಸ್ಸನ್ನು ನೆಮ್ಮದಿಯುತವಾಗಿಡಲಿಕ್ಕೂ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಲಿಕ್ಕೂ, ಅಥವಾ ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೂ ಚಂದ್ರನ ಅನುಗ್ರಹ ಬೇಕೇ ಬೇಕು. ಅದಕ್ಕಾಗಿ ಚಂದ್ರಶೇಖರನ್ನೇ ಪ್ರಾರ್ಥನೆ ಮಾಡಬೇಕು. ಎಷ್ಟೇ ಆದರೂ ಸ್ವರ್ಣಗೌರಿ ಹಬ್ಬ, ಗೌರಿ ಹಬ್ಬದಂದು ಚಂದ್ರಶೇಖರನ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕರ್ಕಾಟಕ ರಾಶಿಯವರು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಕೆಲವಷ್ಟು ಲೇವಾದೇವಿಗಳನ್ನು, ಹಣಕಾಸಿನ ವಿಚಾರ, ವ್ಯಾಪಾರ, ಸೈನ್ ಹಾಕುವಂಥದ್ದು, ಅಥವಾ ಕೆಲವಷ್ಟು ಟ್ರಾನ್ಸಾಕ್ಷನ್ಸ್ ಮಾಡ್ತಕ್ಕಂಥದ್ದು, ಅಥವಾ ಯಾರೊಬ್ಬರು ನಂಬಿ ಏನೋ ವಸ್ತುವನ್ನು ಕೊಟ್ಟು ಒಂದಷ್ಟು ಕಾಲ ಜವಾಬ್ದಾರಿಯಾಗಿ ಇಟ್ಕೊಳ್ಳಿ ಅಂತಕ್ಕಂತಹ ಮಾತಿದೆಯಲ್ಲ, ಅದು ಸಮಸ್ಯೆನೇ. ಆದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 11:20 4:15 ಮಧ್ಯದಲ್ಲಿ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳನ್ನು ತಂದುಕೊಳ್ತೀರಿ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ತಂದುಕೊಳ್ಬೇಕಾದ ನೀವು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಮಂದಗತಿಯಲ್ಲಿ ಸಾಗುವಂಥ ರೀತಿಯಲ್ಲಿ ಆಗುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಯಾದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಕುಲದೇವರ ಆರಾಧನೆ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳಾಗಲಿ ಅಥವಾ ಗುರು ಹಿರಿಯರಾಗಲಿ, ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಚಂದ್ರಶೇಖರನ ಆರಾಧನೆ ಅಂತಲೇ ಹೇಳ್ತಾರೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಿ ಅದರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಗರ್ಜನೆ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಬದಲಾವಣೆಯನ್ನು ತಂದುಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಏನು ಮಾಡಿದ್ರೂ ಅಧಿಕವಾದಂತಹ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥದ್ದಾಗಲಿ, ಅಥವಾ ಒಂದು ಸರ್ಕಾರಿ ಉದ್ಯಮದಲ್ಲಿರ್ತಕ್ಕಂಥವ್ರಾಗಲಿ, ಅಥವಾ ಯಾವುದಾದ್ರು ಹಣಕಾಸನ್ನು ಹೂಡಿಕೆ ಮಾಡಿ ಅದರಿಂದ 4 ಕಾಸು ಸಂಪಾದನೆ ಮಾಡಬೇಕು ಅಂದ್ಕೊಂಡ್ರು ಅದರಲ್ಲಿ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ಳುವಂಥ ಯೋಗ ಫಲ ಇದೆ. ಇನ್ನು ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ, ಮಾನಸಿಕವಾದಂತಹ ಒತ್ತಡ ಇದೆ, ಮಾಡದಿರತಕ್ಕಂಥ ತಪ್ಪುಗಳಿಗೆ ತಲೆ ಬಗ್ಗಿಸಬೇಕಾದಂಥ ಪರಿಸ್ಥಿತಿಯೂ ಇದೆ. ಇದೆಲ್ಲದರ ಮಧ್ಯದಲ್ಲಿ ಅಧಿಕವಾದಂತಹ ಲಾಭವೇ ಇದೆ. ಹಾಗೆ ಒಂದಷ್ಟು ಮನೋರಂಜನಾ ಕ್ಷೇತ್ರಗಳಾಗಲಿ, ದೂರಭಾರ ಪ್ರಯಾಣ ಬೆಳೆಸುವಂಥದ್ದಾಗಲಿ, ಅಥವಾ ದೇವರ ಆಶೀರ್ವಾದ ಅಥವಾ ಗುರು ಹಿರಿಯರ ಆಶೀರ್ವಾದ, ಒಳ್ಳೆ ಹಸನ್ಮುಖಿಯಾದಂಥ ನಗುಮುಖದ ಮಾತು, ನಿಮ್ಮ ಉಡುಗೆ ತೊಡುಗೆಗಳು ಎಲ್ಲವೂ ಸಹಿತ ಸಿಂಹರಾಶಿಯವರಿಗೆ ಅಧಿಕವಾದಂತಹ ಲಾಭವನ್ನೇ ತಂದುಕೊಡುತ್ತೆ. ಜೊತೆಗೆ ಇವತ್ತು ನೀವು ಮಾಡಬೇಕಾದ್ದು ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ, ಅಂದರೆ 12 ಗಂಟೆ ಸರಿಸುಮಾರಿಗೆ ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸ ಯಶಸ್ಸಾಗಬೇಕಾದ್ರೆ ಸಿಂಹರಾಶಿಯವರು ಸಾಧ್ಯವಾದಷ್ಟು ನಮ್ರತೆಯ ಬದುಕಿರಬೇಕು, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಬೇಕು, ಆಗಲೇ ಫಲಗಳು ಸಿಗ್ತಕ್ಕಂಥದ್ದು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಮಾಡಲಿಕ್ಕೂ ಸಹಿತ ಸಮಾಧಾನ ಇಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ಕೋಪ ಅಂತಕ್ಕಂಥದ್ದು ಸಾಕಷ್ಟು ಇದ್ದರೆ ಯಾವ ಕೆಲಸವೂ ಕಾರ್ಯಸಿದ್ಧಿ ಆಗಲ್ಲ. ಇಲ್ಲಿ ಹಸನ್ಮುಖಿತನ ಬೇಕು, ನಗುಮುಖ ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಏನೇ ಬಂದರೂ ಭಗವಂತ ನಿನ್ನ ದಯೆ ಹೊಂದಿರಲಿ ಅಂತ ಹೇಳಬೇಕು. ಎಲ್ಲವೂ ನಾವು ಮಾಡುವ ಕಾಯಕವನ್ನು ಕ್ರಮಬದ್ಧವಾಗಿ ಮಾಡಿ ಅದರ ಲಾಭ ನಷ್ಟಗಳು ಬೇಕು ಬೇಡ, ಅಥವಾ ಭಗವಂತ ನಿನ್ನೊಂದು ಆಶೀರ್ವಾದದಿಂದ ಮಾತ್ರ ಸಾಧ್ಯ ಅಂತೇಳಿ ದೇವರ ಮೇಲೆ ನಾವು ಈ ಭಾರವನ್ನು ಹಾಕಿದ್ರೆ ಖಂಡಿತ ಅದರ ಫಲಾಫಲಗಳಲ್ಲಿ ಸಾಕಷ್ಟು ಲಾಭ. ಆದರೆ
ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತು ನಿಮ್ಮ ಎದೆ ಉರಿ ಬರ್ತಕ್ಕಂಥದ್ದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವಂಥದ್ದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆ ಆಗುವಂಥದ್ದು ಏನೇ ಆದರೂ ಹಬ್ಬದ ಅಡಿಗೆ ಬೇರೆ ಇದೆಯಲ್ಲ, ಹಬ್ಬದ ಅಡಿಗೆ ಅಂತಂದಾಗ ಸ್ವಲ್ಪ ಹಾಗೇ ಇರುತ್ತೆ. ಅದರ ಮಧ್ಯದಲ್ಲಿ ಆಹಾರದಲ್ಲಿ ವ್ಯತ್ಯಾಸ ಆಗುವಂಥದ್ದು ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಅದಕ್ಕಿಂತ ಮುಖ್ಯವಾಗಿ ಯಾರೊಬ್ಬರನ್ನೂ ಮಾತಾಡೋದಿಲ್ಲ, ಮೌನ ವಹಿಸ್ತಕ್ಕಂಥದ್ದು. ನಿಮ್ಮ ಮನಸ್ಸೇ ಹಾಗಾಗಿದೆ. ಕಾರಣ ಚಂದ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶುಕ್ರನ ಒಂದಷ್ಟು ದೃಷ್ಟಿಯೂ ಸಹಿತ ಹಾಗೇ ಇರೋದ್ರಿಂದ ಇವತ್ತು ಫಲಾಫಲಗಳಲ್ಲಿ ಲಾಭ ಇಲ್ಲ. ಜೊತೆಗೆ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾವುದೇ ವಸ್ತ್ರ ಅಲಂಕಾರವನ್ನು ಮಾಡಿಕೊಂಡ್ರು, ಹೆಣ್ಣು ಮಕ್ಕಳಾದರೂ ಸರಿ ಗಂಡು ಮಕ್ಕಳಾದರೂ ಸರಿ, ಎಂಥದೇ ವಸ್ತ್ರಗಳಂದ್ರೂ ಅಯ್ಯೋ ಇದೆಲ್ಲ ಇನ್ನೊಂದು ಉಡಬೇಕಿತ್ತು ಅಥವಾ ಇನ್ನೊಂದು ಬಣ್ಣವನ್ನು ತೆಗೆದುಕೋಬೇಕಾಯಿತು ಅಥವಾ ಮತ್ತೊಂದು ಕಡೆ ಬೇರೊಂದು ಕಡೆ ಮನಸ್ಸಿದೆಯೇ ವಿನಃ ನಿಮಗೆ ಭಗವಂತ ಕೊಟ್ಟದ್ದು ಇವತ್ತು ನಾನು ಹೀಗಿರಬೇಕಾದ ಇದ್ದೀನಲ್ಲ, ಈ ಪ್ರಕಾರವಾಗಿರೋದೇ ಸರಿ ಅಂತ ನಿಮ್ಮ ಮನಸ್ಸಿಗೆ ಬರೋದಿಲ್ಲ. ಆದರೆ ಇವತ್ತು 4 ಗಂಟೆಯಿಂದ 6:20 ತನಕ, 4ರಿಂದ 6:20 ಮಧ್ಯದಲ್ಲಿ ಸ್ವಲ್ಪ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಯಾರೋ ಏನೋ ಮಾತಾಡ್ತಾರೆ ಅಂತ ದುಡುಕಿ ಒಂದು ತೀರ್ಮಾನ ಮಾಡಿ ಮಾತಾಡ್ದಿರ ನೀವು ಮೌನ ವಹಿಸುವಂಥದ್ದೇ ಸಮ ಅನಿಸುತ್ತೆ, ಅದರಿಂದನೇ ಲಾಭ ಅನಿಸುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ಕೆಲಸಗಳು, ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆ, ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ, ಮಾಡುವಂತಹ ವ್ಯಾಪಾರ ವ್ಯವಹಾರಗಳ ಕಡೆ ಇನ್ನಷ್ಟು ಲಾಭದಾಯಕವಾಗಿರ್ತಕ್ಕಂಥ ಚಿಂತನೆ. ಏನೇ ಕೆಲಸ ಮಾಡಬೇಕಾದರೂ ಸಮಾಧಾನವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ತೀರಿ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಬಹಳ ದೊಡ್ಡದಾಗಿ ದೂರವಾಗಿ ಆಲೋಚನೆ ಮಾಡ್ತೀರಿ. ಯಾರು ನನ್ನವರು, ಯಾರು ತನ್ನವರು, ಎಲ್ಲರನ್ನೂ ನಂಬ್ತೀರಿ, ಎಲ್ಲರಿಂದಲೂ ದೂರ ಆಗ್ತೀರಿ. ಆದರೆ ನಿಮ್ಮ ಚಿಂತನೆ ಇದೆಯಲ್ಲ ಬಹಳ ಅತ್ಯದ್ಭುತವಾದಂಥದ್ದು. ಯಾವುದೇ ತಲೆಯಲ್ಲಿ ಬಂದರೂ, ಯಾರೇ ಏನೇ ಹೇಳಿದ್ರು, ಹೇಳಿದಂಥ ಮಾತನ್ನು ಯಾವುದು ಎಷ್ಟು ಕೇಳಬೇಕೋ ಅಷ್ಟೇ ಕೇಳ್ತೀರಿ. ಯಾಕೆಂದರೆ ಕೆಲವೊಬ್ಬರ ಗುಣ ಅದು. ನೀವು ಮಾಡುವ ಕೆಲಸದಲ್ಲಿ ಲಾಭ ನಷ್ಟಗಳು ಹೇಗಿದೆಯೋ, ಆದರೆ ಇನ್ನೊಬ್ಬರ ಮಾತು ಕೇಳಿ ನಾನು ಕೆಟ್ಟೆ ಅಂತನೋ ಅಥವಾ ಅವ್ರ ಮಾತಿನಂತೆ ನಾನು ನಡೆದು ಅವರಂತೆ ಆಗಿದ್ದೀನಿ ಅಂತಲೋ ಅಥವಾ ಇನ್ನೊಬ್ಬರಿಗೊಂದು ಅವಕಾಶ ಕೊಟ್ಟು ಅವ್ರ ಕೈ ಕೆಳಗೆ ನೀವು ಕೈಕಟ್ಟಿಗೆ ನಿಲ್ಲುವಂಥದ್ದು ಅದು ನಿಮ್ಮ ಗುಣ ಅಲ್ಲ. ಆದರೆ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಂತ ನಿಲುವು, ಸ್ವಂತ ತೀರ್ಮಾನಕ್ಕೆ ಬಹಳ ವಿಶೇಷವಾದಂಥ ದಿನ. ಅದರಲ್ಲೂ ಸ್ವರ್ಣ ಗೌರಿ ಇವತ್ತು ಅದ್ಭುತವಾದಂಥ ದಿನ. ವರ್ಷಕ್ಕೆ ಒಂದಾವತ್ತೆ ಬರ್ತಕ್ಕಂಥ ಈ ಗೌರಿ ಹಬ್ಬದಲ್ಲಿ ಯಾವುದಾದ್ರೂ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಮಂಗಳ ದ್ರವ್ಯಗಳನ್ನು ಕೊಟ್ಟು ಒಂದಿಷ್ಟು ಅರ್ಚನಾ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ಹಾಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗಾಗಲಿ ಅಥವಾ ಹಿರಿಯ ಮುತ್ತೈದೆಯರಿಗಾಗಲಿ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಬಹಳ ವಿಶೇಷ. ತುಲಾರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನೀವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ಶ್ವೇತವರ್ಣದ ವಸ್ತ್ರವನ್ನು, ನಿಮ್ಮ ಕರವಸ್ತ್ರವನ್ನಾದು ಅಥವಾ ನಿಮ್ಮ ಪಾಕೆಟಲ್ಲೋ ಅಥವಾ ನೀವು ಹಾಕುವ ಬಟ್ಟೆನೇ ವೈಟ್ ಇದ್ದರೆ, ಬಿಳಿಯ ಬಣ್ಣದ ಸ್ಯಾರಿ, ಬಿಳಿಯ ಬಣ್ಣದ ಒಂದು ಶರ್ಟ್ ಇದ್ದರೆ ಅದು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಾಗುತ್ತೆ. ಹೆಚ್ಚು ಆಕರ್ಷಣೆ ಇರುತ್ತೆ, ವೃತ್ತಿಯ ಅಭಿವೃದ್ಧಿ ಆಗುತ್ತೆ, ಮನಸ್ಸು ಶಾಂತಿ ನೆಮ್ಮದಿ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ನಿಮ್ಮಲ್ಲಿ ನೀವು ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ನಿಮಗೆ ಸಿಗುವಂಥ ಸ್ಥಾನಮಾನ ಅದು ಮತ್ತೊಂದು ಹೆಜ್ಜೆ ಮುಂದಿರುತ್ತೆ. ಜೊತೆಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ಪರ್ಚೇಸ್ ಮಾಡಬೇಕು, ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಸಂಪಾದನೆ ಮಾಡಬೇಕು, ಒಂದು ಭೂಮಿ ಬಗ್ಗೆ ಆಲೋಚನೆ ಮಾಡಬೇಕು, ಜೊತೆಗೆ ಹೊಸದಾಗಿ ಮಾಡುವ ಕೆಲಸಕ್ಕೆ ಭಗವತಿಯ ಅನುಗ್ರಹ ಬೇಕು ಅಂತ ದೇವಿಯನ್ನು ಪ್ರಾರ್ಥನೆ ಮಾಡ್ತೀರಿ. ಎಲ್ಲರನ್ನೂ ಸಂತೋಷಪಡಿಸಿ ನೀವು ಸಂತೋಷವಾಗಿರಬೇಕು ಎಂಬತಕ್ಕಂಥ ಚಿಂತನೆ. ಆದರೆ ಮಧ್ಯಾಹ್ನ ಸರಿಸುಮಾರು 12:20 4:15 ಮಧ್ಯದಲ್ಲಿ ಒಂದಷ್ಟು ಬೇರೆ ಬೇರೆ ಥರ ಆಲೋಚನೆಗಳು ಬಂದು ಮಾನಸಿಕವಾದಂತಹ ಒತ್ತಡ ಎದುರಾಗ್ಬೋದು. ಏನೇ ಆದರೂ ಬಂದದ್ದೇನೇ ಬರಲಿ, ಭಗವಂತ ನಿನ್ನ ದಯ ಹೊಂದಿರಲಿ ಅಂತ ಹೇಳಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ, ವ್ಯಾಪಾರ, ವ್ಯವಹಾರಗಳು, ಕುಟುಂಬದಲ್ಲಿರ್ತಕ್ಕಂಥವ್ರ ಮಧ್ಯೆ ಸಣ್ಣ ಪುಟ್ಟ ವಿಚಾರಕ್ಕೂ ಒಂಚೂರು ಕಲಹ ಉಂಟಾಗ್ತಕ್ಕಂಥದ್ದು. ಎಷ್ಟೇ ನೀವು ನಮ್ರತೆಯಿಂದ, ಎಷ್ಟೇ ನೀವು ತಲೆಬಗ್ಸಿ ನಡೆದರೂ ಯಾರಾದರೂ ಒಬ್ಬರು ಏನಾದರೂ ಒಂದು ಮಾತಾಡಿ ಮಾನಸಿಕವಾದಂಥ ಹಿಂಸೆಯನ್ನು ಕೊಡ್ತಾರೆ, ಮನಸ್ಸನ್ನು ಒತ್ತಡದಲ್ಲಿಡ್ತಾರೆ, ಇಲ್ಲದಂಥ ರೀತಿಯಲ್ಲಿ ನಿಮ್ಮನ್ನು ಮನಸ್ಸಿಗೆ ಒಂಥರ ನೋವಾಗೋ ಥರ ಮಾತಾಡ್ತಾರೆ. ಹೀಗೆಲ್ಲ ಇರೋದರ ಮಧ್ಯದಲ್ಲಿ ನೀವು ಹೇಗಿರಬೇಕು ಅದು ಬಹಳ ಮುಖ್ಯ. ನೋಡಿ, ಪರಿಸರ, ಪ್ರಕೃತಿ, ಹೊರಗಡೆ ಇರ್ತಕ್ಕಂಥ ಜನ ಯಾರು ಏನು ಮಾತಾಡಿದ್ರು ನಿಮ್ಮ ನಡೆ ನಡವಳಿಕೆ ಇದೆಯಲ್ಲ ಸಾಧ್ಯವಾದಷ್ಟು ಎಲ್ಲರನ್ನೂ ಗೌರವಿಸುವಂಥದ್ದಿರಬೇಕು. ಎಲ್ಲರನ್ನೂ ಗೌರವಿಸಿ ನೀವು ಗೌರವಕ್ಕೆ ಪಾತ್ರರಾಗಬೇಕು. ಹಾಗೆ ಯಾರು ಏನೇ ಹೇಳಿದ್ರು, ಯಾರು ಮಾತು ಹೇಳ್ತಕ್ಕಂಥ ಮಾತು ಏನೇ ಬಂದರೂ ಯಾವುದಕ್ಕೂ ತಲೆ ಕೈ ಹಾಕಬಾರ್ದು. ಅಂದರೆ ನಿಮ್ಮ ತಲೆಯನ್ನು ಕೆಡಿಸ್ಕೊಂಡು ಇಲ್ಲದಂಥ ರೀತಿ ಕಣ್ಣೀರು ಹಾಕೋದಕ್ಕಿಂತ ಹಬ್ಬಗಳಂತಿದ್ದಾಗ ಸಂತೋಷದಿಂದ, ಸಂಭ್ರಮದಿಂದ ನಿಮ್ಮ ನಡೆ ನಡವಳಿಕೆಗಳಲ್ಲಿ ಎಷ್ಟು ಮಾತ್ರ ಬೇಕೋ ಅಷ್ಟು ಮಾತ್ರ ಬದಲಾವಣೆ ತಂದುಕೊಂಡು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅದರಲ್ಲೂ ತಾಯಿ ಶಂಕರಿಯನ್ನು ಅಥವಾ ದುರ್ಗೆಯನ್ನು ಅಥವಾ ನಿಮ್ಮಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ದೇವಿಯ ಉಪಾಸನೆ ಮಾಡೋದನ್ನು ನಡೆಸುವಂಥದ್ದು ಬಹಳ ಉತ್ತಮ.
ಈ ಶುಭ ದಿನ ರಾಹುಕಾಲದಲ್ಲಿ 9 ವರ್ಷದ ಒಳಗಿರುವಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಅವರ ಆಶೀರ್ವಾದ ಪಡೆದರೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಹಬ್ಬ ಹರಿದಿಗಳು ಬಂತು ಅಂದರೆ ಯಾವುದೇ ಹಬ್ಬಗಳಾದರೂ ಭಾಳಷ್ಟು ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವಂಥ ಗುಣ ಧನುರಾಶಿಯವರಿದೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸೇನಪ್ಪ ಅಂದರೆ ಸದಾಕಾಲ ಸ್ಥಾನಮಾನವನ್ನು ಅವರಿಗೇ ಇರಬೇಕು. ಎಲ್ಲೇ ಹೋದರೂ ಸಹಿತ ಅವ್ರನ್ನೇ ನೋಡಬೇಕು. 10 ಜನಗಳ ಮಧ್ಯದಲ್ಲಿ ಒಬ್ಬರಿದ್ದರೂ ಆ 10 ಜನ ಇವ್ರನ್ನೇ ತಿರುಗಿ ನೋಡಬೇಕು. ಈ ಪ್ರಕಾರದಂಥ ಮನಸ್ಸು ನಿಮ್ಮದಾಗಿರೋದು. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸವನ್ನಾದರೂ ಶ್ರದ್ಧೆಯಿಂದ ಮಾಡ್ತೀರಿ. ಕಸ ಗುಡಿಸೋದ್ರಿಂದ ಹಿಡಿದು ಒಂದು ಆಸ್ಥಾನದಲ್ಲಿ ಕೂತ್ಕೊಳ್ಬೇಕು, ಅಲ್ಲೊಂದು ಅಧಿಕಾರ ಚಲಾಯಿಸಬೇಕು ಅಂದರೆ ಅದಕ್ಕೂ ಸರಿಯೇ. ಆದರೆ ಅಂತಹದ್ದೊಂದು ಅದ್ಭುತವಾದಂಥ ಗುಣವುಳ್ಳಂಥವರು ಧನುರಾಶಿಯವರಾಗ್ತೀರಿ. ಆದರೆ ಇವತ್ತು ಮಾಡದಿರತಕ್ಕಂಥ ಕೆಲವು ತಪ್ಪು ಒಪ್ಪುಗಳಿಗೆ ತಲೆ ಬಗ್ಗಿಸ್ಬೇಕಾಗತ್ತೆ. ನಿಮಗೂ ಆ ಒಂದು ವಿಚಾರಕ್ಕೂ ಸಂಬಂಧವಿರಲ್ಲ, ಆದರೂ ತಲೆ ಬಗ್ಗಿಸಿ ನಿಂತ್ಕೋಬೇಕು. ಆದರೆ ಇವತ್ತಿನ ದಿವಸ ನೀವು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳೆಯನ್ನು ಆರಾಧನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ನಿಮ್ಮದಾಗಬೇಕಾದರೂ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ಇದೆ. ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗೆಯ ದೀಪ ನಮಸ್ಕಾರ ಮಾಡೋದಾಗಲಿ ಅಥವಾ ಶುಭ ಶುಕ್ರವಾರ ಆದ್ದರಿಂದ ಬೇವಿನ ವೃಕ್ಷದ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡುವಂಥದ್ದು ಅಥವಾ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದಲೂ ಅದ್ಭುತವಾದಂಥ ಫಲವನ್ನು ಇವತ್ತು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಶಾಂತಿಯುತವಾಗಿ ಸಮಾಧಾನದಿಂದ ತೃಪ್ತಿಕರವಾದಂತಹ ಹೆಚ್ಚೆಚ್ಚು ಫಲಗಳನ್ನು ಕೊಡ್ತಕ್ಕಂತಹ ಅದ್ಭುತವಾದಂಥ ಅದರ ಬಗ್ಗೆ ಒಂದು ಚಿಂತನೆ ಇದೆ. ಇವತ್ತು ಸಾಧ್ಯವಾದಷ್ಟು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು, ಶಕ್ತಿ ದೇವತೆಯನ್ನು, ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಒಂದಷ್ಟು ಕಷ್ಟಗಳು ಸಮಸ್ಯೆಗಳೆಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಬೆನ್ನ ಮೇಲೆ ಅಥವಾ ಹೆಗಲ ಮೇಲೆ ಇರ್ತಕ್ಕಂಥ ಭಾರವನ್ನು ಹೇಗೆ ತಲೆಗಿಳಿಸಬೇಕು, ಯಾವ ಪ್ರಕಾರ ನೆಮ್ಮದಿ ಕಾಣಬೇಕು ಅಥವಾ ಯಾರೊಬ್ಬರನ್ನ ಮಾತಾಡಿ ಯಾರೊಬ್ಬರ ಸಹಾಯದಿಂದ ನನ್ನ ಬದುಕು ಹೇಗೆ ನಡೆಸ್ಕೋಬೇಕು ಎಂಬತಕ್ಕಂಥ ಅದ್ಭುತವಾದಂಥ ಚಿಂತನೆಯನ್ನು ಭಾಳಷ್ಟು ಈಸಿಯಾಗಿ ನೀವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ದೂರಭಾರ ಪ್ರಯಾಣ ಆಗಲಿ, ವ್ಯಾಪಾರ ವ್ಯವಹಾರದ ಬದಲಾವಣೆ ಆಗಲಿ ಅಥವಾ ಯಾವುದಾದ್ರೂ ಒಂದು ಕೆಲಸವನ್ನು ಕೈ ಹಿಡಿದು ಅದನ್ನು ಪರಿಪೂರ್ತಿ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಮಕರ ರಾಶಿಯವರಿಗಿದೆ. ಎಷ್ಟೇ ಆದರೂ ರಾಶಿಫಲದಲ್ಲಿ ರಾಹು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಇವತ್ತು ಮಹತ್ತರವಾಗಿದೆ. ಬಹುಶಃ ಈ ಪ್ರಕಾರವಾದಂಥ ಒಂದು ಅದ್ಭುತವಾದಂಥ ದಿನ ಭಾಳಷ್ಟು ದೂರದಲ್ಲಿ ಎಲ್ಲೋ ಒಂದು ಸತಿ ಸಿಗ್ತಕ್ಕಂಥದ್ದು ಮಾತ್ರವೇ. ಹಾಗಾಗಿ ಇವತ್ತು ಮಧ್ಯಾಹ್ನ ನೀವು ಆಹಾರವನ್ನು ನೀವು ಆಹಾರ ಪ್ರಸಾದವನ್ನು ಸ್ವೀಕರಿಸೋಕ್ಕೂ ಮುನ್ನ ಒಂದಿಬ್ಬರಿಗಾದರೂ ನಿಮ್ಮ ಕೈಯಿಂದ ಒಂದಿಷ್ಟು ಅನ್ನಪ್ರಸಾದವನ್ನು ಅಥವಾ ಒಂದಿಷ್ಟು ಹಣ್ಣು ಹಂಪಲುಗಳು ಯಾವುದಾದ್ರೂ ತಿಂತಕ್ಕಂಥ ಒಂದು ಪದಾರ್ಥವನ್ನು ಮಕರ ರಾಶಿಯವರು ಮತ್ತೊಬ್ಬರಿಗೆ ಕೊಟ್ಟೊಂದು ಪ್ರಾರ್ಥನೆ ಸಲ್ಲಿಸಿ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ ಹೀಗೆ ಶನೇಶ್ಚರ ಮಹಾಮಂತ್ರವನ್ನು ಪಠನೆ ಮಾಡ್ತಾ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಒಂದಷ್ಟು ಶಾಂತಿ ಸಮಾಧಾನ ಬೇಕು, ತೃಪ್ತಿ ಬೇಕು. ಕೆಲವಷ್ಟು ಮನಸ್ಸಿಗೆ ಇಷ್ಟವಿಲ್ಲದಿದ್ದರೂ ಬಲವಂತದಿಂದಾದರೂ ಆ ಕೆಲಸ ಮಾಡಲೇಬೇಕು. ಕೆಲವೊಮ್ಮೆ ನಿಮಗಾಗಿ ನೀವೇನು ನಡೆಸ್ಕೊಳ್ತಿದ್ರು ಸಭೆ ಸಮಾರಂಭಕ್ಕಾಗಿ ಅಥವಾ ಆ ಒಂದು ಪರಿಸರಕ್ಕಾಗಿ ಅಥವಾ ಯಾವುದನ್ನೊಬ್ಬರನ್ನಾದರೂ ಸಹಿತ ಮೆಚ್ಚಿಸ್ಲಿಕ್ಕಾದರೂ ಒಂದಷ್ಟು ಬದಲಾವಣೆಗಳನ್ನು ತರಲೇಬೇಕು. ಏನೇ ಆದರೂ ಕುಂಭರಾಶಿಯವರಿಗೆ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಮನುಷ್ಯನ ಗ್ರಹಗತಿಗಳಲ್ಲಿ ಏರುಪೇರು ಆದಾಗ, ಗ್ರಹ ನಕ್ಷತ್ರಚಾರ ಪ್ರಕಾರ ಫಲಾಫಲಗಳಲ್ಲಿ ಅದೃಷ್ಟ ಇಲ್ಲದಾಗ ಸಮಸ್ಯೆ ಎಂಬತಕ್ಕಂಥದ್ದು, ಕಣ್ಣೀರಂಥದ್ದು ಎಲ್ಲವೂ ಸಾಕಷ್ಟು ಬಂದ್ಬಿಡುತ್ತೆ. ಆದರೂ ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವರು ಏನಾದರೂ ಒಂದಿಷ್ಟು ಫಲಾಫಲಗಳಲ್ಲಿ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ನಿಮಗೆ ಸಿಗಬೇಕಾದಂಥ ಒಂದು ಸ್ಥಾನಮಾನವನ್ನು ಸಿದ್ಧಿಪಡಿಸ್ಕೊಳ್ಳೋದಾದರೆ ಇವತ್ತು ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಅಥವಾ ಗ್ರಾಮ ದೇವತೆಯ ದರ್ಶನ ಮಾಡಿ ಬನ್ನಿ ಅಥವಾ ಯಾರೊಬ್ಬರೊಂದಿಗೂ ಮಧ್ಯಾಹ್ನ 12 ಗಂಟೆ 20 ನಿಮಿಷದವರೆಗೂ ಹೆಚ್ಚು ಯಾರನ್ನೂ ಮಾತಾಡದಿರ ನಿಮ್ಮದೇ ಆದಂಥ ಜವಾಬ್ದಾರಿ ಕಾಯಕದ ಬಗ್ಗೆ ಮಾತ್ರ ನಿಮ್ಮ ಚಿಂತನೆ ಮಾಡ್ತಾ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗ್ಬೋದು, ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು, ನೀವು ಮಾಡುವ ಕೆಲಸದಲ್ಲಿ ಸಂಪೂರ್ಣವಾಗಿ ಸಾರ್ಥಕತೆಯ ಬದುಕನ್ನು ಕಾಣಲಿಕ್ಕೆ ಆಗ್ತಿಲ್ಲ ಎಂಬತಕ್ಕಂತಹ ಮನಸ್ಸಿನ ನೋವು ನಿಮ್ಮನ್ನು ಬಾಧಿಸ್ಬೋದು. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲದಲ್ಲಿ ಗಾಡಿಗಳು ಡ್ರೈವ್ ಮಾಡುವಾಗ ಅಥವಾ ಕಾಗದ ಪತ್ರಕ್ಕೆ ಸಹಿ ಹಾಕುವಾಗ ಅಥವಾ ಇನ್ನೊಬ್ಬರನ್ನ ನಂಬಿ ವ್ಯವಹಾರ ಮಾಡುವಾಗ ಕೈಲಿರ್ತಕ್ಕಂಥ ಹಣಕಾಸನ್ನು ಜೋಪಾನವಾಗಿ ಇಲ್ದಿರ ಅದನ್ನು ಮತ್ತೊಬ್ಬರು ಕೊಟ್ಟು ಜವಾಬ್ದಾರಿ ಕಾಪಾಡಿ ಅಂದಾಗ
ಒಂದಲ್ಲ ಒಂಥರ ಸಮಸ್ಯೆ ಆಗುತ್ತೆ. ಅದಕ್ಕಾಗಿ ಶನ್ನೋ ದೇವಿ ರಭಿಷ್ಠಯ ಆಪೋ ಭವಂತು ಪೀತೆ ಶಯೋ ರಭಿಷ್ಠವಂತನಃ ಶನೇಶ್ಚರಾಯ ನಮಃ. ಯಾಕೆಂದರೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಶ್ರಮವನ್ನು, ನಿಮ್ಮ ಒಂದು ಮನಸ್ಥಿತಿಯನ್ನು ಅಥವಾ ನೀವು ಪಡ್ತಿರ್ತಕ್ಕಂಥ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನಿಮ್ಮ ಪರಿಸರ ಅದು ನಿಮಗೆ ಕಾಣದಂಥ ರೀತಿ ಮಾಡುತ್ತೆ. ಹಾಗಾಗಿ ಎಚ್ಚರಿಕೆ ಬೇಕು ಕುಂಭರಾಶಿಯವರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಹೆಚ್ಚಿನ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿಯಲ್ಲಿರತಕ್ಕಂಥವರಾದರೂ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ದರಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿ, ಸರ್ವಮಂಗಳೆಯನ್ನು ಆರಾಧನೆ ಮಾಡಿ. ವೃತ್ತಿಯ ಒಂದು ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂತಹ ಈ ಶುಭ ದಿನ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಮಂಗಳ ದ್ರವ್ಯಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಪ್ರಕೃತಿಯಲ್ಲಿರ್ತಕ್ಕಂಥ ಗಿಡಮರಗಳಿಗೆ ಒಂದಷ್ಟು ನೀರು ಉಣಬಡಿಸ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಹಬ್ಬ ಮತ್ತು ಸಂಭ್ರಮದ ಆಚರಣೆ ಇದೆಲ್ಲವೂ ಸಹಿತ ಬರೀ ನೀವೊಬ್ಬರು ಆಚರಣೆ ಮಾಡಿದ್ರೆ ಸಾಲದು, ನಿಮ್ಮ ಸುತ್ತಮುತ್ತ ಪರಿಸರದೊಂದಿಗೆ ಅಥವಾ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಎಲ್ಲರೊಂದಿಗೆ ನೀವು ಆಚರಣೆ ಮಾಡುವಂಥ ಮನಸ್ಸು ನಿಮ್ಮದಾಗಬೇಕು. ಆದರೆ ಮಧ್ಯಾಹ್ನ 2 ಗಂಟೆಯಿಂದ 2:45 ಆ 2ರಿಂದ 2 ಗಂಟೆ 45 ನಿಮಿಷ ಇದೆಯಲ್ಲ, ಸ್ವಲ್ಪ ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ, ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಈ ಒಂದು ಸಮಯವನ್ನು ಜಾಗೃತರಾಗಿಟ್ಕೊಂಡಿದ್ದರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಅಮ್ಮ? ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಮಾತಾಡ್ತೀರಾ? ನಿಮ್ಮ ವಾಯ್ಸ್ ಏನು ಕೇಳಿಸ್ತಾ ಇಲ್ಲ, ಸಂಪೂರ್ಣವಾಗಿ ಬ್ರೇಕ್ ಆಗ್ತಾ ಇದೆ. ಹಾ ಹಾ, ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿತಾಯಿ. ಹಲೋ ಹಲೋ ಗುರುಜಿ, ನಮಸ್ಕಾರ ರೀ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ಅಮ್ಮ, ಏನು ಸ್ವರ, ನಿಮ್ಮ ಸ್ವರ ಸ್ಪಷ್ಟತೆ ಇಲ್ಲ, ತುಂಬ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಅಂದರೆ ನೀವೇನು ಮಾತಾಡ್ತಿದ್ರಿ ಅದರ ಅರಿವಾಗ್ತಾ ಇಲ್ಲ, ಸರಿಯಾದ ಮಾಹಿತಿ ಇಲ್ಲದಂಥ ರೀತಿ ಆಗ್ತಾ ಇದೆ. ನಮ್ಮ ಮನೆಯವ್ರು ಮಗ ಕೂಡ ಬಂದಿದ್ರಿ, ನಿಮ್ಮ ಅಂತ ಕಲ್ಯಾದನ್ರಿ. ನಮ್ಮ ಮಗ ಬೆಂಗಳೂರಾಗ್ರಿ. ಆಹಾ, ಬೆಂಗಳೂರಲ್ಲಿ ಇದ್ದಾರಾ? ಹ್ಞೂನ್ರಿ, ಕಂಪ್ನ್ಯಾಗ ಹೋಗ್ತಾನ್ರಿ. ಅವ್ನು ನೋಡಿ ಪ್ರಯತ್ನ ಭಾಳ ಮಾಡ್ಯಾವ್ರಿ ಗುರುಜಿ ಅವ್ರ, ಎಲ್ಲಿ ಏನೋ ಇದನ್ನು ಆಗವಲ್ರಿ ಅವ್ನ ಒಟ್ಟ. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಒಟ್ಟ ಇದು ಆಗವಲ್ರಿ. ಯಾವ ಬರ್ತಾವು ಒಟ್ಟ ಇದು ಆಗವಲ್ರಿ ಒಟ್ಟ. ಅಲ್ಲ, ಏನು ಉದ್ಯೋಗದ ಬಗ್ಗೆನಾ, ವಿವಾಹದ ಬಗ್ಗೆನಾ, ಏನದು? ಮದುವೆ ಬಗ್ಗೆ ರೀ ಗುರುಜಿ ಅವ್ರ. ಮದುವೆ ಬಗ್ಗೆ? ಹ್ಞೂನ್ರಿ. ಈತನ ಜನ್ಮ ನಕ್ಷತ್ರ ಏನು ಗೊತ್ತಾ? ಅವ್ನು ಮಿಥುನ್ ರಾಶಿ ಐತ್ರಿ. ಮಿಥುನ್ ರಾಶಿ 1990 ಒಂದು ಮಿಥುನ್ ರಾಶಿ. ಒಂದು ಕೆಲಸ ಮಾಡಿಮ್ಮ, ಆದಷ್ಟು ಬೇಗ ಆತನ ಒಂದು ಫೋಟೋ ನಮಗೆ ಕಳಿಸ್ಕೊಡಿ. ಆತನ ಫೋಟೋ ನಮಗೆ ಕಳಿಸ್ಕೊಟ್ರೆ ಆತನ ಕಣ್ಣು ರೇಖೆ ಮೇಲೆ ಆತನ ಜಾತಕದಲ್ಲಿ ಲಗ್ನದಲ್ಲಿ ಏನು ದೋಷ ಇದೆ, ಯಾತಕ್ಕೆ ವಿವಾಹ ಆಗ್ತಾ ಇಲ್ಲ, ಅದರ ಬಗ್ಗೆ ಒಂಚೂರು ನಾನು ನೋಡಿ ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. 12 ರಾಶಿಗಳಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಮತ್ತು ಗೌರಿ ಹಬ್ಬದ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡ್ತಕ್ಕಂಥ ಸಮಯ. ನಮ್ಮ ಇವತ್ತಿನ ದಿವಸದ ಪೂಜಾನುಷ್ಠಾನಕ್ಕೆ ಹಿಂಗಳರ ಆಗಮನವೂ ಕೂಡ ಆಗಿದೆ, ಮತ್ತು ಗಂಡಸರ ಆಗಮನ ಕೂಡ ಆಗಿದೆ. ಇವರು ಯಾರು, ಎಲ್ಲಿಂದ ಬಂದಿದ್ದಾರೆ, ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣ. ಬಹಳ ವಿಶೇಷವಾಗಿ ಮಂಗಳೂರಿನಿಂದ ಪ್ರಿಯದರ್ಶಿನಿರವರು ಮತ್ತು ಅವರ ಸಂಗಡಿಗರು ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣ. ಅಮ್ಮ, ಕಾರ್ಯಕ್ರಮಕ್ಕೆ ನಮಸ್ತೆ, ಸ್ವಾಗತ, ಸುಸ್ವಾಗತ. ಸರ್, ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಮಂಗಳೂರಿಂದ ಪ್ರಿಯದರ್ಶಿನಿ ಬರ್ತಾಳೆ ಅಂದರೆ ಮಂಗಳೂರಿನ ಭಾಗದಲ್ಲಿ ಗೌರಿ ಹಬ್ಬ ಸಂಜೆ ಇರತಕ್ಕಂಥದ್ದು. ಹೌದು. ಇನ್ನು ಈ ಭಾಗದ ನಮ್ಮ ಬೆಂಗಳೂರು, ಕೋಲಾರ ಮತ್ತು ಈ ಕಡೆ ಚಿಕ್ಕಬಳ್ಳಾಪುರ ಅಥವಾ ರಾಮನಗರ, ಮೈಸೂರು ಈ ಭಾಗಕ್ಕೆ ಬಂದರೆ ಗೌರಿ ಹಬ್ಬ ಬೆಳಗ್ಗೆ ಹೊತ್ತಿರ್ತಕ್ಕಂಥದ್ದು. ಇಲ್ಲಿ ಹೆಣ್ಣುಮಕ್ಕಳನ್ನ ಯಾರು ನಾವು ಬೆಳಿಗ್ಗೆ ಹೊತ್ತು ಕರೆಸ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಎಲ್ಲ ಅವ್ರ ಬ್ಯುಸಿ ಶೆಡ್ಯೂಲ್. ಮೊದಲೇ ಹೆಣ್ಣು ಮಕ್ಕಳಿಗೊಂದು ಹಬ್ಬ ಹರಿದಿನ ಅಂದರೆ ಅವ್ರು ರೆಡಿಯಾಗಿ ಅಂದರೆ 11 ಗಂಟೆ ಕಾರ್ಯಕ್ರಮ ಅಂದರೆ ಬೆಳಿಗ್ಗೆ 6 ಗಂಟೆಗೆ ರೆಡಿಯಾಗಿ ಹೊರಟಿರ್ತಾರೆ.
ಇನ್ನು ಪೂಜಾ 6 ಅನುಷ್ಠಾನದ ಗಂಟೆಗೆ ಸಮಯನೇ ಬಂದು ಹಾಗೆ. 11 ಗಂಟೆಗೆ ಬರೋದು ಒಳ್ಳೆಯದು. ಹೌದು. 11 ಗಂಟೆ ಕಾರ್ಯಕ್ರಮ ಅಂದರೆ ಬರೋದೇ 2 ಗಂಟೆಗೆ ಹೌದು. ಲಂಚ್ ಟೈಮ್. ಹೌದು ಹಾಗಂತ ಹೇಳೋಂಗಿಲ್ಲ, ಯಾಕೆಂದರೆ ಮನೇಲಿ ಮಾಡೋದೇ ಅಡುಗೆ ಅವರು. ಹೌದು. ಈ ಮಾತು ನಾವು ಆಡ್ಬಿಟ್ರೆ ಮನೆಗೆ ಹೋದ ತಕ್ಷಣ ನಮಗೂ ಸ್ಟ್ರೈಕ್ ಆಗಿಬಿಡುತ್ತೆ. ಏನೇ ಆದರೂ ಹೆಣ್ಣುಮಕ್ಕಳು ರೆಡಿ ಆಗೋದು ಮತ್ತು ವ್ಯವಸ್ಥೆ ಪೂಜಾ ಅನುಷ್ಠಾನ ಪಾಲ್ಗೊಳ್ತಕ್ಕಂಥದ್ದು ಅದೆಲ್ಲವೂ ಅದ್ಭುತನೇ. ಹಾಗಾಗಿ ಮಂಗಳೂರಿನಿಂದ ಬಂದಂತಹ ಪ್ರಿಯದರ್ಶಿನಿ ಮತ್ತು ನಿಮ್ಮ ಹೆಸರಮ್ಮ ಉಮಾವತಿ ಅವರು, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಹೆಬ್ರೆ ಹೆಣ್ಮಕ್ಳು ಬರೋಕ್ಕಾಗಲ್ವಲ್ಲ, ಹಾಗಾಗಿ ಅವ್ರವ್ರ ಜವಾಬ್ದಾರಿಯುತವಾಗಿ ಕರ್ಕೊಂಡು ಬಂದಿದ್ದಾರೆ ಅಣ್ಣ ತಮ್ಮಂದರೆಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಂಗಳೂರಿನ ಭಾಗದಲ್ಲಿ ಹೇಗಿದೆ ನಿಮ್ಮ ಈ ಒಂದು ಸ್ವರ್ಣಗೌರಿ ಅನುಷ್ಠಾನ ಮತ್ತು ಗಣಪತಿ? ಮೊನ್ನೆ ಶ್ರಾವಣ ಬಂತು, ಶ್ರಾವಣದಲ್ಲಿ ಉಡುಪಿ ಕೃಷ್ಣಂದೇ ಹಾರ್ಬಿಟ. ಹೌದು. ಆ ಉಡುಪಿಯಲ್ಲಂತೂ ಕೃಷ್ಣನ ಬಹಳ ವಿಶೇಷವಾಗಿ ನಡೆದಿದೆ. ಮತ್ತು ಆ ಭಾಗದಲ್ಲಿರ್ತಕ್ಕಂಥ ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರ, ಸಮುದ್ರ, ಕಡಲ ತೀರ, ಅದೆಲ್ಲವೂ ಸಹಿತ ನೋಡ್ಲಿಕ್ಕೆ ಆನಂದ. ಸಮುದ್ರದಲ್ಲಂತೂ ಈ ಬಾರಿ ಮಳೆ, ಮೊನ್ನೆ ಇತ್ತೀಚಿನ ಆದಂತಹ ಮಳೆ ಇದೆಯಲ್ಲ, ಆ ಮಳೆಯ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ವೈಭವೀಕರಿಸಿದಂಥ ಮಳೆ, ಆ ಮಳೆ ನೀರು ಸಮುದ್ರ ಸೇರಿ ಸಮುದ್ರ ಉಕ್ಕಿ ಹರಿದಿರತಕ್ಕಂಥದ್ದಿದೆ. ಅದೆಲ್ಲವೂ ಹತ್ತಿರ ಹೋಗಿ ನೋಡಿದವರು ಆನಂದ ಬೇರೆ, ಅಲ್ಲಿ ಏನು ನಡೀತು ಅಂತ ಕೇಳೋದೇ ಹೊತ್ತು ಆನಂದವಾಗಿರುತ್ತೆ. ಇರಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವರ್ಣಗೌರಿ ಬಗ್ಗೆ ನಿಮ್ಮ ಭಾಗದಲ್ಲಿ ಗೌರಿ ಹಬ್ಬ ಹೇಗೆ ಆಚರಣೆ ಮಾಡ್ತೀರಿ? ಫಸ್ಟ್ ಆಫ್ ಆಲ್ ಗುರುಜಿ, ಗೌರಿ ಹಬ್ಬದ ಶುಭಾಶಯಗಳು ತಮಗೂ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಕರ್ನಾಟಕದ ಜನತೆ ಕೂಡ. ನಮ್ಮದು ತಾಯಿ ಮನೆಗೆ ಹೋಗಿ ಇವತ್ತು ಬಳೆ ಹಾಕುವಂಥ ಇವತ್ತು ಸಂಜೆ ಕಾರ್ಯಕ್ರಮ. ನಾಳೆ ಗಂಡನ ಮನೆಯಲ್ಲಿ ಆಚರಣೆ ಮಾಡುವಂಥದ್ದು ಗಣೇಶ ಹಬ್ಬ. ಅಂದ್ರೆ ತಾಯಿ ಮನೆಗೆ ಹೋಗಿ ಪುನಃ ಬರಬೇಕು. ಅಂದ್ರೆ ಇವತ್ತು ರಾತ್ರಿ ತಾಯಿ ಮನೆಗೆ ಉಳಿಯಲ್ಲ ನೀವು? ಇಲ್ಲ, ಬರೀ ಬಳೆ ಧರಿಸ್ಕೊಳ್ಳೋದಕ್ಕೆ ಮಾತ್ರ, ಬಳೆ ಹಾಕ್ಸ್ಕೊಳ್ಳೋಕೆ ತಾಯಿ ಮನೆಗೆ ಹೋಗ್ತೀರಿ. ಚಿನ್ನದ ಬಳೆನಾ, ಬಂಗಾರದ ಇದು? ಇಲ್ಲ, ಅದು ಕಪ್ಪು ಗೌರಿ ಬಳೆ ಅಂತ ಹೇಳಿ. ಅದು ಮುಖ್ಯ ನೋಡಿ. ಎಷ್ಟೇ ಆದರೂ ಆ ಬಳೆ, ಅರಿಶಿನ, ಕುಂಕುಮ, ತವ್ರ ಮನೆಗೆ ಬಂದು ಕಪ್ಪು ಗಾಜಿನ ಬಳೆಗೆ ವಿಶೇಷ ಅಲ್ವಾ? ನಿಮ್ಮ ಕಡೆನೂ ಗಾಜಿನ ಬಳೆನೇ, ಕಪ್ಪು ಗಾಜಿನ ಬಳೆ, ಅದು ಮಂಗಳೂರಿನ ಭಾಗ. ಇದು ನಮ್ಮ ಭಾಗಕ್ಕೆ ಬಂದರೆ ಇಲ್ಲೂ ಸಹಿತ ತವರಿಗೆ ಹೋಗಿ ತವರಿಂದ ಬರ್ತಕ್ಕಂತಹ ಮಂಗಳ ದ್ರವ್ಯಗಳಾಗಲಿ ಅಥವಾ ಮದುವೆ ಆದ ವರ್ಷ ಮಾತ್ರ, ಮದುವೆ ಆದಂತಹ ಮೊದಲನೇ ವರ್ಷ ಮಾತ್ರ ಹೆಣ್ಣು ಮಕ್ಕಳು ತವ್ರ ಮನೆಗೆ ಬರ್ತಾರೆ, ಗೌರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆಚರಣೆ ಮಾಡ್ಕೊಂಡು ಹಿಂದೆಲೇ ಗಂಟು ಮುಟ್ಟೆ ಕಟ್ಟಬೇಕು. ಯಾಕೆಂದರೆ ಬೆಳಗ್ಗೆ ಎದ್ದರೆ ಗಂಡನ ಜೊತೆ ಕೂತು ಗಣಪತಿ ಮಾಡಬೇಕಲ್ಲ, ಆ ಗಣಪತಿ ಅನುಷ್ಠಾನಕ್ಕೆ ಹೊರಡುವಂಥದ್ದು. ಇನ್ನು ತಾಯಿಗೂ ಮತ್ತು ಅಲ್ಲಿ ಸುಮಂಗಲೆಯರಿಗೂ ಮರದ ಬಾಗಿನ ಕೊಡುವಂಥದ್ದು, ಬಾಗಿನ ಸಮರ್ಪಣೆ ಮಾಡ್ತಕ್ಕಂಥದ್ದು, ಮಂಗಳ ದ್ರವ್ಯಗಳನ್ನು ಕೊಡ್ತಕ್ಕಂಥದ್ದು, ಇದು ಎಲ್ಲವೂ ಇಡೀ ರಾಜ್ಯದಲ್ಲೇ ಇರ್ತಕ್ಕಂಥ ಪದ್ಧತಿ. ಇದು ರಾಜ್ಯ ಅಲ್ಲ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ. ಆದರೆ ದೇಶಾಚಾರ ಪದ್ಧತಿ ಅಂತಿದೆ, ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಪದ್ಧತಿಗಳನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಅದರ ವಿಶೇಷತೆ ಹೇಳ್ಬೋದು. ಒಳ್ಳೆಯದಾಗಲಿ. ಇನ್ನು ಕೃಷ್ಣನ ಶ್ರಾವಣದಲ್ಲಿ ಕೃಷ್ಣನದು ಬಹಳ ವಿಶೇಷವಾಗಿತ್ತು, ಕೃಷ್ಣ ಜನ್ಮಾಷ್ಟಮಿ. ಅದು ನಿಮ್ಮ ಭಾಗದಲ್ಲೇ ಸಾಕಷ್ಟು, ಯಾಕೆಂದರೆ ಅಲ್ಲಿನ ಹುಲುವೇಷಗಳು ಮತ್ತು ಆಟಪಾಠಗಳು, ಆ ಮೊಸರು ಕುಡಿಕೆ ಹೊಡಿತಕ್ಕಂಥದ್ದು ಎಲ್ಲವೂ ಅದ್ಭುತವೇ. ಆದರೆ ಗೌರಿ ಹಬ್ಬ ಆದ್ರಿಂದ ನಾನು ಈ ವಿಚಾರ ಜಾಸ್ತಿ ನಿಮ್ಮ ಹತ್ರ ಮಾತಾಡಿಸ್ಲಿಕ್ಕೆ ಆಗಲ್ಲ. ಯಾಕೆಂದರೆ ನನ್ನದೇ ಆದಂಥ ಬೇರೆ ಚಿಂತನೆಗಳಿದೆ. ಈಗ ಗೌರಿ ಅನುಷ್ಠಾನ ಶುರು ಆಗ್ತಾ ಇದೆ, ಗೌರಿ ಪೂಜೆ ನಡೀತಾ ಇದೆ. ಸಾಕಷ್ಟು ಜನ ಹೆಂಗಳೆಯರು, ಹೆಣ್ಣುಮಕ್ಕಳೆಲ್ಲರೂ ಸಹಿತ ಕಾತುರತೆಯಿಂದ ಕಾಯ್ತಿದ್ರಿ ಗೌರಿ ಹಬ್ಬದ ಆಚರಣೆಗೋಸ್ಕರ. ಇನ್ನೊಂದಿಲ್ಲ ಅದ್ಭುತ ಇದೆ. ಗಣಪ ನೋಡಿದ್ರೆ ಇಷ್ಟು ದೊಡ್ಡ ಗಣಪ, ಗೌರಿ ನೋಡಿದ್ರೆ ಇಷ್ಟೇ ಇದೆ. ಗೌರಿ ಯಾವತ್ತೂ ಸಂಪೂರ್ಣವಾಗಿ ದೇಹದಲ್ಲಿ ಇರ್ತಕ್ಕಂಥವಳಲ್ಲ. ಗೌರಿ ಕೈಲಾಸದಿಂದ ಬರಬೇಕಾದ್ರೆ ಆಕೆಯ ಬಿಂಬಗಳು, ಆಕೆಯ ಮುಖಲಕ್ಷಣ ಬರೀ ಆ ಒಂದು ದೇಹದ ಮೇಲ್ಭಾಗ ಮಾತ್ರ ಅಂತ ಹೇಳ್ತಾರೆ. ಹಾಗಾಗಿ ಎದೆಯಿಂದ ಮೇಲ್ಭಾಗಕ್ಕೆ ಇರ್ತಕ್ಕಂಥದ್ದೇ ಸ್ವರ್ಣಗೌರಿ. ಗಣಪ ಹಾಗಲ್ಲ, ಬರಬೇಕಾದ್ರೆ ಅವನು ಆರ್ಭಟ. ಹೇಗೆ ಅವ್ರ ಅಮ್ಮನ ಕೈಲಾಸಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ, ಕರ್ಕೊಂಡು ಹೋಗ್ಲಿಕ್ಕೆ ಬರಬೇಕಾದ್ರೆ ಅಷ್ಟು ಅಲಂಕರಿತವಾಗಿ ಬಂದಿರತಕ್ಕಂಥದ್ದು. ಇಲ್ಲಿ ಬಂದು ತವ್ರ ಮನೆಗೆ ಎಷ್ಟೇ ಆದರೂ ಅಮ್ಮನ ಕರ್ಕೊಂಡು ಹೋಗ್ಬೇಕಾದ್ರೆ ಅಮ್ಮ ಇಲ್ಲಿ ಆಗಿರ್ತಕ್ಕಂಥ ಪೂಜಾ ನೈವೇದ್ಯಗಳನ್ನು, ಒಳ್ಳೆ ಖಾದ್ಯಗಳನ್ನು ಏನಿದೆಯೋ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಪ್ರತಿಯೊಂದು, ಅದ್ರ ಜೊತೆಗೆ ಹಬ್ಬದ ತಿನಿಸು ಎಲ್ಲವನ್ನು ಸಹಿತ ತಾನು ಸ್ವೀಕರಿಸಿ ದೇಹವನ್ನು ಇನ್ನಷ್ಟು ಭಾರ ಮಾಡ್ಕೊಳ್ತಾನಂತೆ. ದೇಹವನ್ನು ಇನ್ನಷ್ಟು ಭಾರ ಮಾಡಿಕೊಂಡು ಪ್ರಯಾಣ ಬೆಳೆಸ್ತಕ್ಕಂಥದ್ದು ಇಲಿ ಮೇಲೆ. ಆ ಇಲಿ ವಾಹನನಾಗಿರ್ತಕ್ಕಂತಹ ಗಣಪ ಇಲಿ ಮೇಲೆ ಕೂತು 2 ಹೆಜ್ಜೆ ಮುಂದಕ್ಕೆ ನಡಿಬೇಕಾದ್ರೆ ಸ್ವಲ್ಪ ಜಾರಿ ತಳಗೆ ಬೀಳ್ತಾನೆ. ಇದನ್ನು ನೋಡಿ ನಗುವಂತಹ ಕಾಯಕವನ್ನು ಚಂದ್ರ ಮಾಡ್ತಾನೆ. ಅದಕ್ಕಾಗಿ ಚೌತಿಯ ಚಂದ್ರನನ್ನು, ಅಂದರೆ ಭಾದ್ರಪದ ಮಾಸದ ಗಣಪನ, ಆ ವಿಶೇಷವಾಗಿರ್ತಕ್ಕಂಥ ಭಾದ್ರಪದ ಮಾಸದ ಗಣಪನ ಹಬ್ಬ ಇದೆಯಲ್ಲ, ಗಣಪನ ಹಬ್ಬವನ್ನು ಆಚರಣೆ ಮಾಡುವಂತಹವರು ಗಣಪನ ಹಬ್ಬದ ದಿವಸ ರಾತ್ರಿ ಚಂದ್ರನ ದರ್ಶನ ಮಾಡಿದ್ರೆ ಶಾಪಗ್ರಸ್ತರಾಗ್ತಾರೆ. ಈ ಮಾತನ್ನು ನಾನು ಇವತ್ತೇ ಹೇಳ್ತೇನೆ, ನಾಳೆ ಹೇಳಲ್ಲ. ಯಾಕೆಂದರೆ ಯಾವುದು ಮಾಡಬೇಡಿ ಅಂತೀವೋ ನಾವು ಅದನ್ನೇ ಮಾಡೋದು, ಯಾವುದು ನೋಡಬೇಡಿ ಅಂತೀವೋ ಅದನ್ನೇ ನೋಡೋದು ಯಾವತ್ತೂ. ಏಕೆಂದರೆ ಮನುಷ್ಯನ ಮನಸ್ಥಿತಿ ಅದು. ಹಾಗಾಗಿ ನಾಳೆ ಯಾರೂ ಚಂದ್ರನ ದರ್ಶನ ಮಾಡಬೇಡಿ. ನಾಳೆ ಸಾಧ್ಯವಾದಷ್ಟು ಚಂದ್ರನ ದರ್ಶನ ಮಾಡಿದ್ರೆ ನೀವು ಶಾಪಗ್ರಸ್ತರಾಗ್ತೀರಿ, ತೊಂದರೆಗಳನ್ನು ಅನುಭವಿಸ್ತೀರಿ. ಇದು ಶತಸಿದ್ಧ, ಇದು ಧರ್ಮಶಾಸ್ತ್ರ. ಜೊತೆಗೆ ಇದು ಬರಹ ಮಾತ್ರ ಅಲ್ಲ, ಅನುಭವದ ಮಾತುಗಳಿದೆ ಇಲ್ಲಿ. ಅದಕ್ಕೋಸ್ಕರ ಆದಷ್ಟು ಎಚ್ಚರಿಕೆಯಿಂದಿರಿ. ಇನ್ನು ಇವತ್ತು ಸ್ವರ್ಣಗೌರಿ ಅನುಷ್ಠಾನ ನಡೀತದೆ.
ಎಲ್ಲ ತಾಯಂದರು ಅರಿಶಿನ ಕುಂಕುಮ ಮಂಗಳದ್ರವ್ಯಗಳನ್ನು ಬೇಕಾಗಿರೋ ಪೂಜಾ ಸಾಮಗ್ರಿಗಳನ್ನು ಸಿದ್ಧತೆ ಮಾಡಿಕೊಂಡಿದ್ದರೆ ತಾವು ಸಹಿತ ನಮ್ಮೊಂದಿಗೆ ಅನುಷ್ಠಾನವನ್ನು ಶುರು ಮಾಡ್ಬೋದು. ನೋಡಿ, ನಮ್ಮಲ್ಲೂ ಸಹಿತ ಮರದ ಬಾಗಿನ ಇದೆ, ತಿಂಡಿ ತಿನಿಸುಗಳಿದೆ, ನಾನಾ ಪುಷ್ಪಗಳಿದೆ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಪತ್ರೆಗಳಿದೆ. ಹೀಗೆ 1-2 ಫಲಪುಷ್ಪಗಳನ್ನು ಪ್ರತಿಯೊಂದೂ ಸಹಿತ ಇಲ್ಲಿ ವ್ಯವಸ್ಥೆ ನಾವು ಮಾಡಿಟ್ಟಿದ್ದೀವಿ. ಈ ಒಂದು ಮಹರ್ಷಿ ದೇಗುಲದಲ್ಲಿ, ಅಂದರೆ ಮಹರ್ಷಿ ವಾಣಿ ಕಾರ್ಯಕ್ರಮದ ಈ ಪುಟ್ಟ ಮಂದಿರದಲ್ಲಿ ವರ್ಷದಲ್ಲಿ ಬರ್ತಕ್ಕಂಥ ಎಲ್ಲ ಹಬ್ಬ ಹರಿದಿನಗಳನ್ನು ನಾವು ಆಚರಣೆ ಮಾಡ್ತೀವಿ. ಎಲ್ಲ ಹಬ್ಬಗಳಲ್ಲೂ ಆಯಾ ಹಬ್ಬಕ್ಕೆ ಸಂಬಂಧಪಡ್ತಕ್ಕಂಥ ಅನುಷ್ಠಾನಗಳಾಗುತ್ತೆ. ಕೃಷ್ಣ ಜನ್ಮಾಷ್ಟಮಿ ಬಂತು ಅಂದರೆ ಸಣ್ಣ ಪುಟ್ಟ ಮಕ್ಕಳು ಬರ್ತಾರೆ. ಮಂಗಳಗೌರಿ ಬಂತು ಅಂದರೆ ಸುಮಂಗಲೆಯರು ಬರ್ತಾರೆ. ಗೌರಿ ಹಬ್ಬಕ್ಕೂ ಸಹಿತ ಸುಮಂಗಲೆಯರು ಬಂದಿದ್ದಾರೆ. ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಇಲ್ಲಿಂದ ಅರಿಶಿನ ಕುಂಕುಮವನ್ನು ಕಳಿಸ್ಕೊಟ್ಟಿದ್ದೇವೆ. ಆಯಾ ಪ್ರಾಂತ್ಯದಲ್ಲಿ ತೆಗೆದುಕೊಂಡಿದ್ದಾರೆ, ಎಲ್ಲರೂ ಹರಿಸಿ ಆಶೀರ್ವದಿಸಿದ್ದಾರೆ. ಅಂತಹ ಅದ್ಭುತವಾದಂಥ ಈ ಪುಟ್ಟ ದೇಗುಲ ಮಹರ್ಷಿವಾಣಿ ಕಾರ್ಯಕ್ರಮ. ಇಲ್ಲಿ ವರ್ಷದ 365 ದಿವಸ ಲಕ್ಷ್ಮೀನೂ ಕೂತ್ಕೋತಾಳೆ, ಗಣಪನೂ ಕೂತಿರ್ತಾನೆ. ಹಾಗೆ ಆಯಾ ಸನ್ನಿವೇಶಕ್ಕೆ ಬರ್ತಕ್ಕಂಥ ಆಯಾ ಕಾಲದ ಅಧಿದೇವತೆಗಳನ್ನು ಇಲ್ಲಿ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ, ಪೂಜಿಸಿರ್ತೀವಿ. ಹಾಗೆ ಇವತ್ತು ಸ್ವರ್ಣಗೌರಿ ಅನುಷ್ಠಾನ ನಡೀತಾ ಇದೆ. ಹಾಗೆ ಅವ್ರಿಗೆ ನೀವು ಮೈಕ್ ಕೊಡಲಿಲ್ಲ, ಅವರು ಮಾತಾಡಿಸ್ಬೇಕಲ್ವ? ಹೇಳಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಉಮಾವತಿ. ಮೈಕ್ ಇನ್ನೂ ಹತ್ತಿರ ಇಟ್ಕೊಳ್ಳಿ. ಉಮಾವತಿ, ನನ್ನ ಹೆಸರು ಉಮಾವತಿ. ಎಲ್ಲರಿಗೂ ಊಟ ಮಾಡಿದ್ದು ಎಲ್ಲರಿಗೂ ಗೌರಿ ಗಣೇಶ ನಾನೇನು ಮಾತಾಡ್ತಾ ಇದ್ದೀನಲ್ಲ. ನಿನ್ನೆ ಮಧ್ಯಾಹ್ನ ಊಟ ಮಾಡಿದ್ಮೇಲೆ ರಾತ್ರಿ ಇಲ್ಲಿ ಬರುವ ಸಂತೋಷದಲ್ಲಿ ಊಟ ಸ್ವಲ್ಪ ಮಾಡಿದಿರಿ, ಹಾಗಾಗಿ ಶಕ್ತಿ ಕಡಿಮೆ ಆಗಿದೆ. ಇನ್ನು ಬೆಳಿಗ್ಗೆ ಇಲ್ಲಿ ಬಂದ ತಕ್ಷಣ ಇನ್ನೂ ಆಗಿಲ್ವಲ್ಲ, ಈಗ ಮಾತಾಡಿ. ನಿಮ್ಮ ಹೆಸರು? ನನ್ನ ಹೆಸರು ಉಮಾವತಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬಹಳ ಚೆನ್ನಾಗಿದೆ. ನೀವು ಮಂಗಳೂರಿನವರೇನಾ? ಅದಕ್ಕೆ ನಿಮ್ಮ ವಾಯ್ಸಲ್ಲೇ ಆ ಮಂಗಳೂರು ತುಳು ಭಾಷೆ ಎದ್ದು ಕುಣಿತಾ ಇದೆ. ನಿಮ್ಮ ತುಳುವಲ್ಲೂ ನೀವು ನಿಮ್ಮ ಮಂಗಳೂರಿನ ಜನತೆಗೆ ಒಂದ್ಸತಿ ಹೇಳ್ಬೋದು ಗೌರಿ ಗಣಪತಿದು. ಮಾತೆರೆಗಳ ಗೌರಿ ಕುಡ್ಲದಗಳಿಗೂ ಮಾತೆರೆಗಳ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ತುಂಬ ಸಂತೋಷ. ಇನ್ನು ನೀನು ಮಾತಾಡ್ತೀನಪ್ಪ, ಮಾತು ಮೈಕ್ ನೋಡ್ತಿದ್ದಂಗೆ ಅಲ್ಲಾಡ್ಬಿಡ್ತಾರೆ. ವಿಜಯ್, ನೀನು ಮಾತಾಡ್ತೀಯಾ? ನೀವು ಎಲ್ಲ ಆಯಿತು, ಎಲ್ಲ ಅಲ್ಲಲ್ಲೇ ಇರಲಿ. ತುಂಬ ಸಂತೋಷ, ಒಳ್ಳೆಯದಾಗಲಿ. ಬಹಳ ದೂರದಿಂದ ಮಂಗಳಗೌರಿ ಸ್ವರ್ಣಗೌರಿ ಅನುಷ್ಠಾನಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಭಾದ್ರಪದ ಮಾಸದ ಗೌರಿ ಹಬ್ಬದ ತಮ್ಮೆಲ್ಲರಿಗೂ ಸಹಿತ ಶುಭಾಶಯಗಳನ್ನು ಹೇಳ್ತಾ, ಹಾಗೆ ಆ ಮಂಗಳದರು ಇದು ಕೊಡಿ ಒಂದಷ್ಟು ಮಂಗಳೂರಿನ ಭಾಗಕ್ಕೆ. ಈ ಮಂಗಳೂರಿನ ಭಾಗಕ್ಕೆ ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ಇದರ ಜವಾಬ್ದಾರಿಯನ್ನು ಪ್ರಿಯಾ ಅವರಿಗೆ ನಿಮಗೆ ನಾವು ಕೊಡ್ತಾ ಇದ್ದೀವಿ. ಪೂರ್ತಿ ನಿನ್ನ ಹೆಸರು ಹೇಳಮ್ಮ. ಪ್ರಿಯದರ್ಶಿನಿ. ನೋಡು, ಈ ಮಂಗಳ ದ್ರವ್ಯ ಅರಿಶಿನ ಕುಂಕುಮದ ಬಾಗಿನ ಇದು ನಿಮ್ಮ ಮಂಗಳೂರಿನ ಅಲ್ಲಿರ್ತಕ್ಕಂತಹ ನಮ್ಮ ಅಭಿಮಾನಿ ದೇವರುಗಳಿಗೆ ಸಾಧ್ಯವಾದಷ್ಟು ಕಡೆ, ಹೇಗಿದ್ದರೂ ಕಟೀಲು ದುರ್ಗಾ ಪರಮೇಶ್ವರಿ ನಿಮಗೆ ತುಂಬ ಹತ್ತಿರ. ಶ್ರೀ ಕ್ಷೇತ್ರ ಕಟೀಲು ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಈ ಒಂದು ಮಾಸ ಪೂರ್ತಿ, ಅಂದರೆ ಬರುವ ಹುಣ್ಣಿಮೆ ತನಕ ಅರಿಶಿನ ಕುಂಕುಮ ಕೊಡ್ಬೋದು, ಏನೂ ತಪ್ಪಿಲ್ಲ. ಗೌರಿ ಬಾಗನ ಕೊಡ್ಬೋದು. ಹಾಗೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಅಲ್ಲಿರ್ತಕ್ಕಂತಹ ಅಲ್ಲಿನ ಅರ್ಚಕ ಮತ್ತು ಅಲ್ಲಿನ ಆ ಒಂದು ದೇವಾಲಯದ ಆಡಳಿತ ಮಂಡಳಿಯೊಂದಿಗೆ ಸಹಕಾರ ತಗೊಂಡು ದೇವರ ಹತ್ರ ಇಟ್ಟು ಪೂಜೆ ಮಾಡಿಸಿ ಅಲ್ಲಿ ಬರ್ತಕ್ಕಂಥ ಸುಮಂಗಲೆಯರ ಹೆಣ್ಣುಮಕ್ಕಳಿಗೆ ನೀವೆಲ್ಲರಿಗೂ ಅರಿಶಿನ ಕುಂಕುಮನ ಕೊಡುವಂಥದ್ದಾಗಲಿ. ಇದು ಸಂಪೂರ್ಣ ಜವಾಬ್ದಾರಿ ನೀನು ತಗೋ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವತಿ, ಇನ್ನು ಪೂಜೆ ಪ್ರಾರಂಭ ಮಾಡೋಣ. ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ನಮಃ. ಸರ್ವಮಂಗಳೇ ನಮಃ. ತಗೊಳ್ಳಿ, ಹೂ ತಗೊಳ್ಳಿ ಮಗು. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸ್ವರ್ಣಗೌರಿಯೇ ನಮಃ. ಸ್ವರ್ಣಗೌರಿ ಅನುಷ್ಠಾನಕ್ಕೂ ಮುನ್ನ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಪೂಜೆನೇ ಆಗಬೇಕು. ತಂದೆ ಪೂಜೆ ಮಾಡಬೇಕಾದರೂ ಗಣಪನ ಪೂಜೆ ಆಗಬೇಕು. ಅಂದರೆ ಶಿವನ ಪೂಜೆಗೂ ಗಣಪನ ಪೂಜೆ, ಹಾಗೆ ಸ್ವರ್ಣಗೌರಿಯಲ್ಲೂ ಸಹಿತ ಗಣಪತಿ ಪೂಜೆ ಅಂತಲೇ ಹೇಳ್ತಾರೆ. ಹಾಗಾಗಿ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಣಾನಾಂತ್ವಾ ಗಣಪತಿ ವಾಮಹೇ ಕವಿಂ ಕವೀನಾಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಮಸ್ಯೇದ ಸಾದನಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಹಾಗಣಾಧಿಪತಯೇ ನಮಃ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಬನ್ನಿ ಈಗ ಮತ್ತೆ ಮುಂದುವರಿಸೋಣ. ಪೂಜಾನುಷ್ಠಾನವನ್ನು ಮತ್ತೆ ಮುಂದುವರಿಸೋಣ. ಖಂಡಿತ. ಫಸ್ಟು ಗಣಪತಿಯ ಒಂದು ನಾಮಾರ್ಚನೆ ಮಾಡೋಣ. ಭಾದ್ರಪದ ಮಾಸದ ಗೌರಿ ಹಬ್ಬದಂದು ಈ ಮಹಾಗಣಪತಿಯನ್ನು, ಅಂದರೆ ಗೌರಿ ಹಬ್ಬ ಆದರೂ ಗಣಪನ ಪ್ರಾರ್ಥನೆ ಆಗಬೇಕು. ಅದಕ್ಕಾಗಿ ಮಂಗಳೂರಿಂದ ಬಂದಿರತಕ್ಕಂಥ ಮಂಗಳೂರು ಮಲ್ಲಿಗೆ ಬಂತು ಅಂದರೆ ಅದು ಆನಂದ. ಗೌರಿಗೆ ಅಲಂಕಾರ ಆಗಿಬಿಡಲಿ. ಅಂಬಾ ಮಹಾಲಕ್ಷ್ಮಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ಇರಲಿ, ಚೆನ್ನಾಗಿರುತ್ತೆ. ಹಾಗಿದ್ರೇ ಚೆನ್ನ.
ಇಷ್ಟು ದೂರದಿಂದ ಹೂ ಬಂದಿದೆಯಲ್ಲ, ಆಗಿರಲಿ. ಹಾಂ ನೋಡಿ, ಈಗ ಹೂವೇ ಪ್ರತ್ಯೇಕವಾಯಿತು. ಮಂಗಳೂರಿಂದ ಬಂದಂತಹ ಮಂಗಳೂರು ಮಲ್ಲಿಗೆ ಅದು ಪ್ರತ್ಯೇಕವಾಗಿ ಕಾಣ್ತದೆ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮ್ರಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಬಾಲಚಂದ್ರಾಯ ನಮಃ, ಕುಮಾರಗುರುವೇ ನಮಃ, ಮೂಷಿಕವಾಹನಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ, ಸ್ವರ್ಣಗೌರಿಯೇ ನಮಃ, ಮಹಾಗಣಪತಿರ್ದೇವತಾಭ್ಯೋ ನಮಃ. ಧೂಪಂ 2 ಊದು ಕಡ್ಡಿ ತಗೊಳ್ಳಿ. ಮಹಾಗಣಪತಿಯೇ ನಮಃ. ಮನೆಯಲ್ಲಿ ಶಾಸ್ತ್ರಬದ್ಧವಾಗಿ ಕಳಶಾರಾಧನೆ, ಕಳಶದಲ್ಲಿ ಗಂಗೆಯನ್ನು ಆರಾಧನೆ ಮಾಡಿ ನಡೆಸ್ತಕ್ಕಂಥದ್ದು ಒಂದು ಕ್ರಮ. ಆದರೆ ಇಲ್ಲಿ ವ್ಯವಸ್ಥೆಗಳು ಹೇಗಿದೆಯೋ ಹಾಗೇ ನಡೆಸ್ಕೊಂಡು ಹೋಗಬೇಕು. ಹಾಗಾಗಿ ಗಂಗೆ ಚೇಮನೆ ಚೇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಭಗವತಿಯನ್ನು ಪ್ರಾರ್ಥನೆ ಮಾಡಿ ನೀವೇ ಮಾಡಿ. ದಶಾಂಗಂ ಗುಗುಲಂದೋಪಂ ಸುಗಂಧಂಚ ಸುಮನೋಹರಂ ಕಪಿಲಾಗ್ರ ಸಂಹಿಕ್ತಂ ಧೂಪೋಯಂ ಪ್ರತುಷ್ಯದಾಂ ಧೂಪಮಾಗ್ರಾಪಯಾಮಿ. ಮಹಾಗಣಪತಿಯೇ ನಮಃ. ಇತ ನೈವೇದ್ಯಂ. ಮಹಾಗಣಪತಿಗೆ ಬಹುಬೀಜ ಫಲ 10 ದಾಳಿಂಬರೆ ಫಲ, 1 ದಾಳಿಂಬರೆ ಹಣ್ಣು ನೈವೇದ್ಯ. ಮಹಾಗಣಾಧಿಪತಿಯೇ ನಮಃ. ಅಲ್ಲೇ ಇಟ್ಬಿಡಿ. ಮಹಾಗಣಪತಿಯೇ ನಮಃ. ಓಂ ನೈವೇದ್ಯಂ ಸಮರ್ಪಯಾಮಿ. ನೈವೇದ್ಯನಾಂತರ ಮಧ್ಯೆ ಏಕಾರ್ತ್ಯದೀಪಂ ದರ್ಶಯಾಮಿ. ಒಂದು ಆರತಿ ಮಾಡೋದು. ಯಾವುದೇ ಆದರೂ ಯಾರೇ ಪೂಜೆ ಮಾಡಬೇಕಾದ್ರೂ, ಯಾವ ಪೂಜೆಗಾದರೂ ಮೊದಲು ಆದಿಪೂಜಿತ ಅಗ್ರಗಣ್ಯನಾದಂತಹ ಗಣಪನ ಅನುಷ್ಠಾನವೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ರಿಂದ ಗಣಪತಿಗೆ ಒಂದು ನಾಮಾರ್ಚನೆ ಮಾಡಿ, ವಿಶೇಷವಾಗಿ ನಾಮಾರ್ಚನೆ ಆದ ನಂತರ ಧೂಪ ದೀಪ ನೈವೇದ್ಯ, ಅದಾದಮೇಲೆ ಒಂದು ಮಹಾಮಂಗಳಾರತಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಸ್ಥಲಂಬೋದರಾಯ ಏಕದಂತಾಯ ಸರ್ವವಿಘ್ನನಾಶನೇ ಶಿವಸದಾ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ವಮಾಂ ಭವೋದ್ಭವಾಯ ನಮಃ. ಓಂ ಮಹಾಗಣಾಧಿಪತಿಯೇ ನಮಃ. ಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ. ಎಲ್ಲರೂ ಗಣಪತಿಗೆ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಿದ್ದೀವಿ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ನೀವೆಲ್ಲರೂ ಶ್ರದ್ಧೆಯಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆಗಳಲ್ಲಿ ಪೂಜೆ ಮಾಡ್ತಿರ್ತಕ್ಕಂಥ ತಾಯಂದಿರು ತಾವು ಸಹಿತ ಅರಿಶಿನ ಕುಂಕುಮ ಅಕ್ಷತೆ ಹೂ ಎಲ್ಲವನ್ನು ಸಹಿತ ಗಣಪತಿ ಮೇಲೆ ಹಾಕಿ ಸ್ವರ್ಣಗೌರಿ ಅನುಷ್ಠಾನವನ್ನು ಮಾಡೋದಕ್ಕೂ ಮೊದಲು ಗಣಪತಿಯ ಪ್ರಾರ್ಥನೆ ಆಗಿದೆ. ಗಣಪತಿಯ ಅನುಗ್ರಹವನ್ನು, ಗಣಪತಿಯ ಕೃಪಾಶೀರ್ವಾದವನ್ನು ಪಡೆಯುವಂಥ ಕಾಲ. ಎಲ್ಲರೂ 2 ಹೂಗಳನ್ನು ನಿಮ್ಮ ತಲೆಯಲ್ಲಿ ಮುಡ್ಕೊಳ್ಳಿ. ಅದಾದ ನಂತರ ಸ್ವರ್ಣಗೌರಿ ಅನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಓಂ ಸ್ವರ್ಣಗೌರಿಯೇ ನಮಃ. ಹರಿದ್ರಾ ಕುಂಕುಮಾರ್ಚನಂ ಕರಿಷ್ಯೇ. ಮೊದಲು ದೇವಿಗೆ ಅರಿಶಿನ ಕುಂಕುಮವನ್ನು ಹಾಕುವಂಥದ್ದು. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ.